ಪಂಪಾ ನದಿಯಲ್ಲಿ ಸ್ನಾನ ಆಯ್ತು, ತುಂಬಾ ರಿಫ್ರೆಶಿಂಗ್ ಅನಿಸ್ತು. ಫ್ರೆಂಡ್ ಮಾಲೆ ಹಾಕೋಬೇಕು ಅಂತ ಎಲ್ಲ ಮಾಲೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ತಗೊಂಡಿದ್ದಾರೆ. ಮತ್ತು ಅಯ್ಯಪ್ಪ ಸ್ವಾಮಿ ಅವರು ಅವತರಿಸಿದ ದಿನ ಅಥವಾ ಹುಟ್ಟಿದ ದಿನ ಅಂತ ಹೇಳಿದ್ರು. ಪ್ರತಿಯೊಂದು ಇರುಮುಡಿ ಐಟಮ್ಸ್ ಕೂಡ ಅವರೇ ಕೊಡ್ತಾರೆ. ಇಲ್ಲಿ ಇರುಮುಡಿ ಕಟ್ಟಿಸ್ಕೊಂಡು ನಮ್ಮ ಯಾತ್ರೆನ ಪ್ರಾರಂಭ ಮಾಡ್ಬೋದು. ಇಲ್ಲಿಂದ 2 ದಾರಿಗಳಿದೆ. ಒಂದು ಸ್ವಾಮಿ ಅಯ್ಯಪ್ಪ ರೋಡ್ ಅಂತ, ಇನ್ನೊಂದು ನೀಲಿಮಲ ರೋಡ್ ಅಂತ. ರುದ್ರಾಗಿದೆ ಉಪ್ಪಿಟ್ಟು, ಹಾಗೆ ಸಾಂಬಾರ್ ಕೂಡ ಒಳ್ಳೆ ಸ್ಮೆಲ್ ಬರ್ತದೆ, ಘಮ ಘಮ ಅಂತದೆ. ಟೇಸ್ಟ್ ಹೇಗಿರುತ್ತೆ ಅಂತ. ಇದು ಶಬರಿಮಲೆಯ ರೂಮ್, ಇದು ಸಹ್ಯಾದ್ರಿ ಅಂತ. ಸ್ವಾಮಿ ಶರಣಮಯ್ಯಪ್ಪ. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಈಗ ಪ್ರಸ್ತುತ ನಾವು ಪಂಬಾನಲ್ಲಿದ್ದೀವಿ. ಇನ್ ಕೇಸ್ ನೀವು ನಮ್ಮ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ನೋಡಿ. ಲಾಸ್ಟ್ ವಿಡಿಯೋನಲ್ಲಿ ನಾವು ಬೆಂಗಳೂರಿನಿಂದ ಏರಿಮಲೆಗೆ ಹೇಗೆ ರೀಚ್ ಆದ್ವಿ ಅನ್ನೋ ಎಲ್ಲ ಮಾಹಿತಿ ಸಿಗುತ್ತೆ. ಈ ವಿಡಿಯೋನಲ್ಲಿ ಪ್ರಸ್ತುತ ನಾವು ಪಂಬಾಯಿಂದ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಪಂಪಾ ನದಿ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ನಿಮಗೆ ಮುಂದೆಗಡೆ ಕ್ಲಾಕ್ ರೂಮ್ಸ್ ಇದೆ, ಹಾಗೆ ಅನ್ನದಾನ ಮಂಟಪ ಇರುತ್ತೆ. ಉಚಿತವಾದ ಅನ್ನ ಪ್ರಸಾದವನ್ನು ಬಡಿಸ್ತಿರ್ತಾರೆ. ಬನ್ನಿ, ಅದು ನಿಮಗೆ ತೋರಿಸ್ತೀನಿ. ಎದುರುಗಡೆನೇ ಇದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಕ್ಲಾಕ್ ರೂಮ್ ಅಂತ ನೋಡಿ. ಪಂಪಾ ನದಿ ಎಷ್ಟೊಂದು ಜನ ಎಲ್ಲ ಸ್ನಾನ ಮಾಡ್ತಿದ್ದಾರೆ. ಈ ಬಿಸಿಲಿಗೆ ಮಾತ್ರ ಸ್ನಾನ ಮಾಡೋದಕ್ಕೆ ಚೆನ್ನಾಗಿದೆ. ನಾವು ಅನ್ಸೀಸನ್ ಅಲ್ಲಿ ಬಂದಿದ್ವಲ್ಲ, ರಶ್ ಇಲ್ಲ ಅಂತ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ವಿಪರೀತ ರಶ್ ಇದೆ. ದರ್ಶನಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾರು ಇರುಮುಡಿ ಹೊತ್ತು ಹೋಗ್ತಾರೋ ಅವ್ರಿಗೆ ಸ್ವಲ್ಪ ಸಮಯ ತುಂಬ ಜಾಸ್ತಿ ತಗೊಳುತ್ತೆ. ಸಿವಿಲ್ ದರ್ಶನಕ್ಕೆ ತುಂಬ ಕಡಿಮೆ ಸಮಯ ಹಿಡಿಯುತ್ತೆ. ನೋಡೋಣ ಬನ್ನಿ, ನನಗೆ ಎಷ್ಟೊತ್ತಾಯಿತು ದರ್ಶನ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ನಿಮಗೆ ಇಲ್ಲಿ ವಿರಿ ಅಂತ ಇರುತ್ತೆ, ಇಲ್ಲಿ ವಿರಿ ರೂಮ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಕೂಡ ಇರುತ್ತೆ. ಅದಾದ ನಂತರ ರೆಸ್ಟ್ ಮಾಡೋದಕ್ಕೆ ಹಾಸಿಗೆ ಫೆಸಿಲಿಟಿ ಕೂಡ ಇರುತ್ತೆ. ಫೋನ್ ಚಾರ್ಜಿಂಗ್ ಇರುತ್ತೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಂತರ ಹೋಗ್ಬೋದು. ಇದನ್ನ ವಿರಿ ಅಂತ ಕರೀತಾರೆ. ಇಲ್ಲೇ ನೋಡಿ ಅನ್ನದಾನ ಮಂಟಪ ಕೂಡ ಇರುತ್ತೆ. ಇಲ್ಲೇ ಅನ್ನ ಪ್ರಸಾದ ಇರುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ನಾವು ಇವಾಗ ವಿರಿಗೆ ಬಂದಿದ್ದೀವಿ. ಎಲ್ಲ ಇಲ್ಲಿ ರೆಸ್ಟ್ ಮಾಡೋದಕ್ಕೆ 50 ರೂಪೀಸ್ ಏನೋ ಪರ್ ಅವರ್ ತಗೊತಾರೆ. ಈ ಥರ ಚಾಪೆ ಕೊಟ್ಟಿದ್ದಾರೆ. ಇಲ್ಲೇ ಕೂತ್ಕೊಂಡಿದ್ದೀವಿ. ತುಂಬ ಬಿಸಿಲಿದೆ, ಅದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಪಂಪನಲ್ಲಿ ಸ್ನಾನ ಮಾಡಿದ್ದು ನಂತರ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈ ವಿರಿ ತುಂಬ ನಮ್ಮ ಕನ್ನಡದವರೇ ಇದ್ರು. ತುಂಬ ಯಾವುದೋ ಒಂದು ಕರ್ನಾಟಕದ ಗ್ರೂಪ್ ಅನ್ಸುತ್ತೆ. ತುಂಬ ಚೆನ್ನಾಗಿ ಭಜನೆ ಹಾಡ್ತಾ ಇದ್ರು. ನಮ್ಮ ಕನ್ನಡ ಹಾಡುಗಳನ್ನ ಕೇಳೋದಕ್ಕೆ ಖುಷಿ ಆಗೋಯ್ತು, ಅದು ಶಬರಿಮಲೆನಲ್ಲಿ. ಇವಾಗ ನನ್ನ ಫ್ರೆಂಡ್ ಮಾಲೆ ಹಾಕೋಬೇಕು ಅಂತ ಎಲ್ಲ ಮಾಲೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ತಗೊಂಡಿದ್ದಾರೆ. ಇಲ್ಲೇ ದೇವಸ್ಥಾನದ ಹಿಂದೆನೆ ತಗೊಂಡಿರೋದು. ನೋಡೋಣ ಏನೇನಿದೆ ಅಂತ. ಅಯ್ಯಪ್ಪ ಸ್ವಾಮಿ ಮಾಲೆ ಇದೆ, ಹಾಗೆ ಒಂದು ಪಂಚೆ ಇದೆ, ಒಂದು ಟವಲ್ ಇದೆ. ಎಷ್ಟಾಯ್ತು ಇಷ್ಟಕ್ಕೆ? 410 ಆಯ್ತು. ಮಾಲೆ 150. ಮಾಲೆ 150 ರೂಪೀಸು. ಇದು 100 ಕಾಟನ್, ಪ್ಯೂರ್ ಕಾಟನ್. ಇದು 100 ರೂಪೀಸು. ಇದು 160. ಇದು 160. ಟೋಟಲ್ 410 ರೂಪೀಸ್ ಆಯ್ತು. ಇಷ್ಟು ಇಲ್ಲೇ ತಗೊಂಡಿರೋದು ದೇವಸ್ಥಾನದ ಪಕ್ಕದಲ್ಲೇ. ಇಲ್ಲಿ ದೇವಸ್ಥಾನದಲ್ಲೇ ಮಾಲೆ ಹಾಕಿಸ್ಕೊಂಡು ನಾವು ಹೋಗ್ಬೋದು. 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಮಾಲೆ ಹಾಕೋದಕ್ಕೆ. ಈಗ ನಾವು ಪಂಪಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀರು ತುಂಬಾನೇ ಕ್ಲೀನ್ ಆಗಿದೆ ಪಂಪಾನಲ್ಲಿ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ಬಂದಿರೋ ಭಕ್ತರು ಈ ಥರ ನೋಡಿ ಬಟ್ಟೆನೆಲ್ಲ ಇಲ್ಲಿಲ್ಲೇ ಬಿಟ್ಬಿಡ್ತಾರೆ. ದಿಸ್ ಇಸ್ ವೆರಿ ಬ್ಯಾಡ್. ಇದು ಈ ಥರ ಮಾತ್ರ ಮಾಡಬಾರ್ದು. ಯಾಕಂದರೆ ನದಿನಲ್ಲಿ ನಮ್ಮ ಪವಿತ್ರವಾಗಿ ಇಟ್ಕೋಬೇಕು ನದಿಗಳನ್ನ. ನೀರು ಮಾತ್ರ ಇಲ್ಲಿ ಶುದ್ಧವಾಗೇ ಇದೆ. ಆಲ್ಮೋಸ್ಟ್ ಈ ದೇವಸ್ಥಾನದವರೇ ಎಲ್ಲ ತೆಗೆದು ಬಿಟ್ಟಿರೋ ಬಟ್ಟೆಗಳನ್ನೆಲ್ಲ ಹೊರಗಡೆ ಹಾಕ್ತಿದ್ದಾರೆ ಈ ಥರ. ಎಷ್ಟೊಂದು ಮೀನುಗಳಿದೆ ನೋಡಿ, ಎಷ್ಟೊಂದು ಮೀನುಗಳು ಫುಲ್ ಎಲ್ಲ ಮಸಾಜ್ ಮಾಡ್ತಾ ಇದೆ, ಹಾಗೆ ಕ್ಲೀನ್ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ ಫಿಶಸ್ ಇದೆ. ಅಪ್ಪ ಕಾಲು ಇಡೋದಕ್ಕಾಗ್ತಿಲ್ಲ, ಅಷ್ಟು ಫಿಶ್ಗಳಿದ್ದಾವೆ. ಫ್ರೀ ಫಿಶ್ ಸ್ಪಾ. ಪಂಪಾ ನದಿಯಲ್ಲಿ ಸ್ನಾನ ಆಯಿತು, ತುಂಬ ರಿಫ್ರೆಶಿಂಗ್ ಅನ್ನಿಸ್ತು.
ಶಬರಿಮಲೆಗೆ ಬಂದವರು ಈ ಪಂಪಾ ನದಿಲಿ ಸ್ನಾನ ಮಾಡಲೇಬೇಕು. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ನಾಳೆ ರಿಟರ್ನ್ ಬರ್ತಾನೂ ಒಂದ್ಸಲ ಮತ್ತೆ ಪಂಪಾನಲ್ಲಿ ಸ್ನಾನ ಮಾಡೋಣ ಅನ್ನಿಸ್ತು. ಈ ಟೆಂಪರೇಚರಿಗೆ ಕೂಲ್ ವಾಟರು ತುಂಬಾ ಅದ್ಭುತವಾಗಿದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದು. ನಾವು ಬೇಡದಿರೋ ಲಗೇಜ್ನೆಲ್ಲ ಕ್ಲಾಕ್ ರೂಮ್ನಲ್ಲಿ ಇಟ್ಟಿದ್ದೀವಿ. 50 ರೂಪೀಸ್ ಒಂದು ಬ್ಯಾಗ್ ತಗೋತಾರೆ. ಇಲ್ಲಿ ಇಟ್ಬಿಟ್ಟು ಬೇಡದಿರೋ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟು ನಮಗೆ ಬೇಕಾಗಿರೋ ಲಗೇಜ್ ಮಾತ್ರ ಸನ್ನಿಧಾನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಪಂಪಾಯಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀವಿ. ಇದು ಶೆಡ್ ಪ್ರಾರಂಭ ಆಗುತ್ತೆ. ಇಲ್ಲಿಂದ ನಾವು ಮೇಲೆ ಸ್ವಲ್ಪ ಹತ್ತಬೇಕಾಗಿರುತ್ತೆ. ಅಲ್ಲಿ ಪಂಬಾ ಮಹಾಗಣಪತಿ ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲಿಂದ ನಾವು ಶಬರಿಮಲೆಗೆ ಹೋಗ್ತೀವಿ. ಅಲ್ಲಿ ನನ್ನ ಫ್ರೆಂಡ್ ಮಾಲೆ ಹಾಕ್ಸ್ಕೊತಾನೆ. ಅಲ್ಲಿ ಮಾಲೆ ಹಾಕ್ಸ್ಕೊಂಡ ನಂತರ ಅಲ್ಲಿಂದ ನಾವು ಇರುಮುಡಿ ಕಟ್ಟಿಸ್ಕೊಂಡು ನಂತರ ಶಬರಿಮಲೆಗೆ ಹೋಗ್ತೀವಿ. ಈಗ ಪ್ರಸ್ತುತ ನಾವು ಪಂಬಾನಲ್ಲಿರುವ ಮಹಾಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಇದು ಮಹಾಗಣಪತಿ ದೇವಸ್ಥಾನ. ಇಲ್ಲಿ ವಿಶೇಷವಾದ ಉತ್ಸವ ನೆರವೇರ್ತಾ ಇದೆ ಇವತ್ತು. ಇಲ್ಲಿಂದ ಶಬರಿಮಲೆ ಯಾತ್ರೆ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ಇವತ್ತು ಅಯ್ಯಪ್ಪ ಸ್ವಾಮಿಯವರು ಅವತರಿಸಿದ ದಿನ ಅಥವಾ ಹುಟ್ಟಿದ ದಿನ ಅಂತ ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ದಿನನೇ ನಾವು ಶಬರಿಮಲೆಗೆ ಬಂದಿದ್ದೀವಿ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯವರ ಉತ್ಸವವನ್ನು ಶಬರಿಮಲೆಯಿಂದ ಪಂಬಾ ಮಹಾಗಣಪತಿ ದೇವಸ್ಥಾನಕ್ಕೆ ತಂದಿದ್ರು. ತುಂಬಾ ವಿಶೇಷವಾದ ವೈಬ್ಸ್ ಇತ್ತು ದೇವಸ್ಥಾನದ ಸುತ್ತಮುತ್ತ. ತುಂಬ ಜನನೇ ಕಾಯ್ತಾ ಇದ್ರು ಈ ಉತ್ಸವ ನೋಡೋದಕ್ಕೋಸ್ಕರ ಅಂತ. ಇಲ್ಲಿಂದ ಕ್ಯೂ ಲೈನ್ಸ್ ನಮಗೆ 2 ರೀತಿಯ ಕ್ಯೂ ಲೈನ್ಸ್ ಇರುತ್ತೆ. ಒಂದು ಆನ್ಲೈನ್ ಬುಕ್ಕಿಂಗು, ಹಾಗೆ ಒಂದು ಆಫ್ಲೈನ್ ಬುಕ್ಕಿಂಗು. ಇನ್ ಕೇಸ್ ಏನಾದರೂ ನೀವು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂದರೆ ಇಲ್ಲಿ ವರ್ಚುವಲ್ ಕ್ಯೂ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಅದು ಕೂಡ ನಿಮಗೆ ತೋರಿಸ್ತೇನೆ. ಇನ್ ಕೇಸ್ ಏನಾದರೂ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ಹೋಗ್ಬೋದು. ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಈ ವರ್ಚುವಲ್ ಕ್ಯೂನಲ್ಲಿ ಟೈಮ್ ಸ್ಲಾಟ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿಂದ ಎಂಟ್ರಿ ಪಾಯಿಂಟ್ ಇರುತ್ತೆ. ಹಾಗೆ ನಿಮಗೆ ಮಹಾಗಣಪತಿ ದೇವಸ್ಥಾನದ ಪಕ್ಕ ಇತರೆ ಉಪ ಆಲಯಗಳು ಕೂಡ ಇದೆ. ಇಲ್ಲಿ ನಾಗರ ದೇವಸ್ಥಾನ ಇದೆ, ಪಾರ್ವತಿ ಅಮ್ಮನವರ ದೇವಸ್ಥಾನ ಇದೆ. ಸದ್ಯಕ್ಕೆ ಎಲ್ಲ ಇದು ಕ್ಲೋಸ್ ಆಗಿದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಶಬರಿಮಲೆ ಯಾತ್ರೆನ ಪ್ರಾರಂಭ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನೀವು ಇರುಮುಡಿನ ಕಟ್ಟಿಸ್ಕೋಬೇಕು ಅಂದರೆ ಇಲ್ಲಿ ಕೂಡ ಕಟ್ಟಿಸ್ಕೋಬೋದು. 300 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ನೋಡಿ, ಇದೇ ಜಾಗದಲ್ಲಿ ಇರುಮುಡಿ ಕಟ್ಟೋದು. ಎಲ್ಲ ಐಟಮ್ಸು ಅವರೇ ಕೊಡ್ತಾರೆ. 5 ಕಾಯಿಗಳಿಂದ ಹಿಡಿದು ಪ್ರತಿಯೊಂದು ಇರುಮುಡಿ ಐಟಮ್ಸ್ ಕೂಡ ಅವರೇ ಕೊಡ್ತಾರೆ. ಇಲ್ಲಿ ಇರುಮುಡಿ ಕಟ್ಟಿಸ್ಕೊಂಡು ನಮ್ಮ ಯಾತ್ರೆನ ಪ್ರಾರಂಭ ಮಾಡ್ಬೋದು. ನೋಡಿ, ನೀವು ಮಾಲೆ ಹಾಕಿಸ್ಕೊಳ್ಬೇಕು ಅಂದರೆ ಇಲ್ಲಿ ಮೇಲ್ಶಾಂತಿ ಅಂತ ಇದೆ. ಇಲ್ಲಿಗೆ ಬಂದು ನೀವು ಮಾಲೆನ ಹಾಕಿಸ್ಕೋಬೇಕಾಗಿರುತ್ತೆ. ಈಗ ನಮ್ಮ ಸ್ವಾಮಿಗಳು ರೆಡಿ ಆಗಿದ್ದಾರೆ ಮಾಲೆ ಹಾಕಿಸ್ಕೊಂಡು. ಈಗ ಅವರು ಇರುಮುಡಿ ಕಟ್ಟಿಸ್ಕೊತಾರೆ. ಇರುಮುಡಿ ಕಟ್ಟಿಸ್ಕೊಂಡು ನಮ್ಮ ಯಾತ್ರೆ ಇಲ್ಲಿಂದ ಪ್ರಾರಂಭ ಆಗ್ತಾರೆ. ಅವರು 18 ಮೆಟ್ಲನ್ನ ಹತ್ತುತ್ತಾರೆ. ನಾನು ಸಿವಿಲ್ ವೇನಲ್ಲಿ ದರ್ಶನಕ್ಕೆ ಹೋಗ್ತೀನಿ. ನಾನು ಆಲ್ರೆಡಿ 3 ಟೈಮ್ಸು 18 ಮೆಟ್ಲನ್ನ ಹತ್ತಿ ದರ್ಶನ ಮಾಡಿದ್ದೀನಿ ದೇವ್ರನ್ನ. ಇದು 4th ಟೈಮು ನಾನು ಬರ್ತಾ ಇರೋದು. ಈ 4ನೇ ಬಾರಿ ಬರ್ತಿರೋದು. ನಾನು ಸಿವಿಲ್ ವೇನಲ್ಲಿ ದರ್ಶನ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ನಾನು ಮಾಲೆ ಹಾಕೊಂಡು ದರ್ಶನ ಮಾಡ್ತಾ ಇಲ್ಲ. ನೋಡಿ, ನಮ್ಮ ಚೇತನ್ ಸ್ವಾಮಿಗಳು ಟಿಕೆಟ್ ತಗೋತಾ ಇದ್ದಾರೆ. 300 ರೂಪೀಸ್ ಟಿಕೆಟು. ಈಗ ಅವ್ರು ಹೋಗಿ ಇರುಮುಡಿನ ಕಟ್ಟಿಸ್ಕೋತಾರೆ. ಈ ದೇವಸ್ಥಾನದಲ್ಲಿ ನಾವು ಇರುಮುಡಿ ಹೊತ್ಕೊಂಡೇ ಹೋಗೋದು ಯಾಕೆ ಅಂತ ಅಂದ್ರೆ, ಅಯ್ಯಪ್ಪ ಸ್ವಾಮಿಯವರು ಮಹಿಷಿ ಸಂಹಾರಕ್ಕೆ ಹೋದಾಗ ಅಯ್ಯಪ್ಪ ಸ್ವಾಮಿಯವರು 2 ಮುಡಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಇರುಮುಡಿಗಳಲ್ಲಿ 2 ಮುಡಿ ಇರುತ್ತೆ. ಒಂದು ಮುಂದಿನ ಭಾಗದ ಮುಡಿ, ಹಾಗೆ ಹಿಂದಿನ ಭಾಗದ ಮುಡಿ. ಮುಂದಿನ ಭಾಗದ ಮುಡಿನಲ್ಲಿ ಪೂಜಾ ಸಾಮಗ್ರಿಗಳಿರುತ್ತೆ. ಹಿಂದಿನ ಭಾಗದ ಮುಡಿಗಳಲ್ಲಿ ಏನಿರುತ್ತೆ ಅಂದ್ರೆ ಆಹಾರಕ ಪದಾರ್ಥಗಳು, ಅಂದ್ರೆ ಅಕ್ಕಿ, ಕಾಯಿ, ತುಪ್ಪ, ಈಗ ಆಹಾರಕ್ಕೆ ಏನೇನು ಬೇಕೋ ಆ ಎಲ್ಲಾ ಸಾಮಗ್ರಿಗಳು ಹಿಂದಿನ ಮುಡಿನಲ್ಲಿರುತ್ತೆ. ಈ 2ನ್ನು ಸೇರಿ ಇರುಮುಡಿ ಅಂತ ಕರೀತಾರೆ. ತುಂಬಾ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಅದೇನು ಅಂದ್ರೆ, ನಾವು ಇರುಮುಡಿ ಕಟ್ಕೊಂಡು ಹೋದ್ರೇನೆ ದರ್ಶನ ಮಾಡ್ಬೋದು ಅಂತ. ಹಾಗೇನಿಲ್ಲ. ಪವಿತ್ರವಾದ 18 ಮೆಟ್ಟುಗಳನ್ನ ಹೊರತುಪಡಿಸಿ ಇನ್ನೆಲ್ಲ ನೀವು ದರ್ಶನ ಮಾಡ್ಬೋದು. 18 ಮೆಟ್ಟಲುಗಳನ್ನ ಹತ್ತಬೇಕು ಅಂದ್ರೆ ಮಾತ್ರ ಇರುಮುಡಿ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಇರುಮುಡಿ ಇಲ್ಲದೆ ಬಿಡೋದು ಯಾರು ಅಂದ್ರೆ ಪಂದಳಂನ ರಾಜಮನೆತನಗಳು, ಹಾಗೆ ಇಲ್ಲಿ ದೇವಸ್ಥಾನದ ತಂತ್ರಿಗಳನ್ನ ಮಾತ್ರ ಇರುಮುಡಿ ಇಲ್ಲದೆ 18 ಮೆಟ್ಟುಗಳನ್ನ ಏರೋದಕ್ಕೆ ಬಿಡ್ತಾರೆ. ಬೇರೆಯವರು ಪ್ರತಿಯೊಬ್ಬರು ಇರುಮುಡಿಯನ್ನು ಹೊತ್ತುಕೊಂಡೇ 18 ಮೆಟ್ಟಲುಗಳನ್ನ ಹತ್ತಬೇಕಾಗಿರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಇರುಮುಡಿ ಕಟ್ಟ ಆಗಿದೆ ಆಲ್ರೆಡಿ. ಈಗ ಇರುಮುಡಿ ಕಟ್ಕೊಂಡು ಚೇತನ್ ಸ್ವಾಮಿಗಳ ಜೊತೆ ನಾನು ಹೋಗ್ತಾ ಇದ್ದೀನಿ. ಮಹಾಗಣಪತಿ ದೇವಸ್ಥಾನದ ಮೊದಲನೇ ಕಾಯಿನ ಹೊಡೆದು ಯಾತ್ರೆನ ಪ್ರಾರಂಭ ಮಾಡೋ ಪ್ರತೀತಿ ಇದೆ. ಹಾಗೆ ಮೊದಲನೇ ಕಾಯಿನ ಇಲ್ಲಿ ಹೊಡೆದು ಪ್ರಾರಂಭ ಮಾಡೋಣ. ಎಷ್ಟೊಂದು ಜನ ಇಲ್ಲಿ ಕಾಯಿ ಹೊಡೆದಿದ್ದಾರೆ. ಈಗ ಬೆಟ್ಟ ಹತ್ತಲಿಕ್ಕೆ ಅಫಿಷಿಯಲ್ ಆಗಿ ಪ್ರಾರಂಭ ಮಾಡಿದ್ದೀವಿ. ಇನ್ ಕೇಸ್ ಏನಾದರೂ ಯಾರಿಗಾದ್ರೂ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಈ ಥರ ಡೋಲಿ ಇರುತ್ತೆ. ಈ ಡೋಲಿ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 4000 ರೂಪೀಸ್ ಪರ್ ಪರ್ಸನ್ ತೆಗೆದುಕೊಳ್ತಾರೆ. ಅದು 1 ವೇ ಆಗಿರುತ್ತೆ. ಮತ್ತೆ ನೀವು ಕೆಳಗಡೆ ಬರಬೇಕು ಅಂತ ಮತ್ತೆ ಎಕ್ಸ್ಟ್ರಾ ನೀವು ಪೇ ಮಾಡಿ ಬರಬೇಕಾಗಿರುತ್ತೆ.
ಇದು ಪಂದಳ ರಾಜನ ದೇವಸ್ಥಾನ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಫಾರೆಸ್ಟ್ ಒಳಗಡೆ ಹೋಗಬೇಕಾಗತ್ತೆ. ನೋಡಿ ಅಲ್ಲಿ ಹಾಕಿದ್ದಾರೆ ಬೋರ್ಡು, ಪ್ಲಾಸ್ಟಿಕ್ ಪ್ರಾಹಿಬಿಟೆಡ್ ಅಂತ. ಒಳಗಡೆ ಪ್ಲಾಸ್ಟಿಕ್ ಅಲೋ ಇರೋದಿಲ್ಲ. ಡೋಲಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಆರಟ್ಟು ಉತ್ಸವ ಅಂತ ಏನೋ ಪ್ರೋಗ್ರಾಮ್ ಇದೆಯಂತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ ಆಲ್ರೆಡಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ದರ್ಶನ ಬಂದ್ ಮಾಡಿದ್ರಂತೆ. ಅದಕ್ಕೆ ನಮ್ಮನ್ನೇ ಇಲ್ಲೇ ವೆಯ್ಟ್ ಮಾಡಿಸ್ತಿದ್ದಾರೆ. 6:30 ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾವು 4:30 ಬಂದಿದ್ದು. 2 hours ಇಂದ ಇಲ್ಲೇ ಕೂತಿದ್ದೀವಿ. ಇವಾಗ ಓಪನ್ ಮಾಡಿದ್ರು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲಾರ್ಗೂ ಅರ್ಜೆಂಟ್ ದರ್ಶನ ಮಾಡ್ಲಿಕ್ಕೆ. ಇಲ್ಲಿಂದ 2 ದಾರಿಗಳಿದೆ. ಒಂದು ಸ್ವಾಮಿ ಅಯ್ಯಪ್ಪ ರೋಡ್ ಅಂತ, ಇನ್ನೊಂದು ನೀಲಿಮಲ ರೋಡ್ ಅಂತ. ಸಾಕಷ್ಟು ಜನ ಡೋಲಿನಲ್ಲಿ ನೀಲಿಮಲ ರೋಡ್, ಸ್ವಾಮಿ ಅಯ್ಯಪ್ಪನ ರೋಡ್ ಹೋಗ್ತಾರೆ. ನಾವು ಟ್ರೆಡಿಷನಲ್ ರೂಟಲ್ಲಿ ಹೋಗೋಣ ಅಂತ ಇವಾಗ ನಾವು ನೀಲಿಮಲ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ನೀಲಿಮಲ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ. ಇದು ಟ್ರೆಡಿಷನಲ್ ರೂಟು. ಸ್ವಾಮಿ ಅಯ್ಯಪ್ಪ ರೋಡ್ ಬಂದ್ಬಿಟ್ಟು ಅದು ನಾರ್ಮಲ್ ರೂಟು, ಸ್ವಲ್ಪ ಲಾಂಗ್ ಇರುತ್ತೆ. ಇದು ತುಂಬಾನೇ ಸ್ಟೀಪ್ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ರೋಡ್ ಲಾಂಗ್ ಇರುತ್ತೆ, ಬಟ್ ಅಷ್ಟೊಂದು ಸ್ಟೀಪ್ ಇರೋದಿಲ್ಲ, ಕಂಟಿನ್ಯೂಸ್ ರೋಡ್ ಇರುತ್ತೆ. ಡೋಲಿಲಿ ಹೋಗೋರೆಲ್ಲ ಸಾಮಾನ್ಯವಾಗಿ ಆ ರೂಟ್ನಲ್ಲಿ ಹೋಗ್ತಾರೆ. ನೋಡಿ ಈಗ ತಾನೇ ಬಿಟ್ಟಿರೋದ್ರಿಂದ ಫುಲ್ ಖಾಲಿ ಇದೆ. ಸ್ಟಾರ್ಟಿಂಗ್ ತುಂಬ ಸ್ಟೀಪ್ ಇದೆ. ನಿಧಾನಕ್ಕೆ ಸ್ವಲ್ಪನೇ ಸ್ಪೀಡಾಗಿ ಹತ್ತದಲ್ಲೇ ನಿಧಾನಕ್ಕೆ ಹತ್ತಿದ್ರೆ ಫುಲ್ ಕಡೆ ತನಕ ಎನರ್ಜಿ ಇರುತ್ತೆ. ನೋಡಿ ಯಾರು ಜನ ಇಲ್ಲ ಜಾಸ್ತಿ. 11 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಇವತ್ತು ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಆಗಲಿಲ್ಲ ಅಂದರೆ ನಾಳೆ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಈ ಥರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀರು ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ನೀರು ಕುಡಿದು ಹೋಗ್ಬೋದು. ತುಂಬಾ ಸ್ಟೀಪ್ ಇದೆ. ಹತ್ತುತ್ತಾ ಇನ್ನೂ ಸ್ಟೀಪ್ ಬರ್ತಾನೆ ಇದೆ. ಈ ರೂಟ್ನಲ್ಲಿ ಅರೌಂಡ್ 4 ಕಿಲೋಮೀಟರ್ಸ್ ಆಗುತ್ತೆ ಪಂಬಾಯಿಂದ ಶಬರಿಮಲಕ್ಕೆ. ನಾವು ಆಲ್ಮೋಸ್ಟ್ 7 o'clock ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ನಾನು ನಿಮಗೆ ಬೆಟ್ಟದ ಮೇಲೆ ಹೋದ್ಮೇಲೆ ಹೇಳ್ತೀನಿ. ದಾರಿಲಿ ಏನಾದರೂ ನಿಮಗೆ ದಣವಾದರೆ ಮಧ್ಯದಲ್ಲಿ ಈ ಥರ ಜ್ಯೂಸ್ ಶಾಪ್ಸ್ ಎಲ್ಲ ಇದೆ. ಹಾಗೆ ಕಟ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ತೆಗೆದುಕೊಳ್ಬೋದು. ನೋಡಿ ಜ್ಯೂಸ್ ಶಾಪ್ಲೆಲ್ಲ ಇದೆ. ಲೈಮ್ ಸೋಡಾ, ಆರೆಂಜ್ ಜ್ಯೂಸ್, ವಾಟರ್ ಮೆಲನ್. ಸ್ವಲ್ಪ ಮೆಟ್ಲಾದ ನಂತರ ಈ ಥರ ಶೆಡ್ ಮಾಡಿರ್ತಾರೆ. ಈ ಥರದ್ದು ಅರೌಂಡ್ 18 ಶೆಡ್ಸ್ ಇದೆ ಅಂತ ಹೇಳ್ತಾರೆ. 18 ಕಂಪ್ಲೀಟ್ ಆದರೆ ನಾವಿನ್ನೇನು ಶಬರಿಮಲ ಹತ್ತಿರ ಇದ್ದೀವಿ, ಸನ್ನಿಧಾನಂನ ಹತ್ತಿರ ಇದ್ದೀವಿ ಅಂತ. ಈಗ ಗ್ಲೂಕೋಸ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಇದನ್ನು ಹತ್ತುತ್ತಾ ಇರೋದು ಬೆವರು ಕಿತ್ಕೊಂಡು ಹೋಗ್ತಿದೆ. ತುಂಬ ಡಿಹೈಡ್ರೇಷನ್ ಆಗುತ್ತೆ. ಹ್ಯೂಮಿಡು ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಗ್ಲೂಕೋಸ್ ತಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ. ಹಾಗೆ ಫಾಸ್ಟಾಗಿ ಹತ್ಬೋದು. ನಿಮಗೆ ಈ ಗ್ಲೂಕೋಸ್ ಕೂಡ ಎಲ್ಲ ಇಲ್ಲಿ ಮಾರ್ತಾನೆ ಇರ್ತಾರೆ. ಎಲ್ಲಿ ಬೇಕಿರೋ ತೆಗೆದುಕೊಳ್ಬೋದು. 40 rupees MRP ಇತ್ತು, 50 rupees ತೊಗೋತಿದ್ದಾರೆ. ಈಗ ನೀಲಿಮಲ ಬಾಟಮಿಂದ ಟಾಪ್ ತನಕ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಸ್ಟೀಪ್ನೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ನೀಲಿಮಲ ಟಾಪ್. ಈಗ ನೀಲಿಮಲೆಯಿಂದ ಅಪ್ಪಚ್ಚಿಮೇಡು ಕೆಳಭಾಗದಲ್ಲಿದ್ದೀವಿ. ನೋಡಿ ಬೋರ್ಡ್ ಕಾಣ್ತಾ ಇದೆ, ಟ್ರಾವೆಂಕೂರ್ ದೇವಸ್ವಂ ಬೋರ್ಡ್. ಅಪ್ಪಚ್ಚಿಮೇಡು ಬಾಟಮ್ ಅಂತ ಇದೆ. ಇದೇನು ಅಷ್ಟೊಂದು ಸ್ಟೀಪ್ ಇಲ್ಲ. ನೀಲಿಮಲೆ ತುಂಬ ಸ್ಟೀಪ್ ಇತ್ತು ಅಪ್ಪಚ್ಚಿಮೇಡು ಕಂಪೇರ್ ಮಾಡಿದ್ರೆ. ಆಲ್ಮೋಸ್ಟ್ 13ನೇ ಶೆಡ್ ಹತ್ರ ಬಂದಿದ್ದೀವಿ. ಇಲ್ಲಿ ದಾರಿ ಮಧ್ಯದಲ್ಲಿ ಹರ್ಬಲ್ ವಾಟರ್ ಕೂಡ ಸಿಗುತ್ತೆ. ಆಯುರ್ವೇದಿಕ್ ವಾಟರ್ ಅಂತ ಹೇಳ್ತಾರೆ. ಸ್ವಲ್ಪ ಬಿಸಿ ಇರುತ್ತೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ಕೆಂಪು ಕಲರ್ನಲ್ಲಿರುತ್ತೆ. ನಿಮಗೆ ಮುಂದೆ ಅದು ಬಂದಾಗ ತೋರಿಸ್ತೀನಿ. ನಾನು ಮತ್ತು ಚೇತನ್ ಸ್ವಾಮಿಗಳು ಇಬ್ಬರು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೀವಿ. ಹತ್ತಿ ಆಲ್ಮೋಸ್ಟ್ ಅರ್ಧ ಹತ್ತಿದ್ದೀವಿ, ಇನ್ನು ಅರ್ಧ ಹತ್ತಬೇಕಾಗತ್ತೆ. ಈಗ ಇವತ್ತು ಅಯ್ಯಪ್ಪ ಸ್ವಾಮಿ ಅವರು ಹುಟ್ಟಿದ ದಿನ ಅಂತ, ಅಥವಾ ಅಯ್ಯಪ್ಪ ಸ್ವಾಮಿ ಅವರು ಅವತರಿಸಿದ ದಿನ ಅಂತ. ಎಂಥ ವಿಶೇಷವಾದ ದಿನ. ನಾವು ಶಬರಿಮಲೆಗೆ ಬಂದಿದ್ದೀವಿ, ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಹೇಳಿದ್ರು ಇವಾಗೇ ದರ್ಶನ ಆದರೆ ತುಂಬ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಇಂಥ ಒಳ್ಳೆಯ ದಿನ ಶಬರಿಮಲೆಗೆ ಬಂದಿರೋದು ನಮ್ಮ ಸುಕೃತ ಅಂತಲೇ ಹೇಳ್ಬೋದು. ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅಯ್ಯಪ್ಪ ಸ್ವಾಮಿ ಅವರು ಅವತರಿಸಿದ ದಿನ ಅಂತ. ಈಗ ನಾವು ಶಬರಿ ಪೀಠದ ಹತ್ರ ಬಂದಿದ್ದೀವಿ.
ಇಲ್ಲಿಂದ ಅಷ್ಟೊಂದು ಸ್ಟೀಪ್ ಏನಿರೋದಿಲ್ಲ, ನೇರವಾಗಿ ನಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಒಂದು ಕಾಯನ್ನು ಹೊಡೆದ್ಬಿಟ್ಟು ಸರಂಗುತ್ತಿಯನ್ನು ಚುಚ್ಚಿ ಇಲ್ಲಿಂದ ಮುಂದೆ ಹೋಗ್ತಾರೆ. ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಮಾಲೆ ಹಾಕ್ಕೊಂಡಿರೋರೆಲ್ಲ ಸರಂಗುತ್ತಿಯನ್ನು ಇಲ್ಲಿ ಚುಚ್ತಾರೆ. ಮೊದಲನೇ ಬಾರಿ ಯಾರು ಬಂದಿರ್ತಾರೋ ಅವರು ಇಲ್ಲಿ ಸರಂಗುತ್ತಿಯನ್ನು ಚುಚ್ಚಿ ಇಲ್ಲಿ ರಿಜಿಸ್ಟರ್ ಮಾಡ್ತಾರೆ, ನಾವು ಶಬರಿಮಲೆಗೆ ಮೊದಲನೇ ಬಾರಿ ಬಂದಿರೋದು ಅಂತ. ಇಲ್ಲಿನ ಒಂದು ರೋಚಕವಾದ ಕಥೆ ಇದೆ, ಅದು ನಿಮಗೆ ಮುಂದೆ ಮಾಳಿಗೆಪುರ ತಮ್ಮ ದೇವಸ್ಥಾನದ ಹತ್ರ ಹೋದಾಗ ಹೇಳ್ತೀನಿ. ಇದು ಶಬರಿ ಪೀಠ. ಇಲ್ಲಿ ಶಬರಿಗೆ ಅಯ್ಯಪ್ಪ ಸ್ವಾಮಿಯವರು ಮೋಕ್ಷ ಕೊಟ್ಟ ಜಾಗ ಇದು. ಈಗ ಶಬರಿ ಪೀಠದಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ 7:15 ಆಗಿದೆ. ಶಬರಿ ಪೀಠನ ದಾಟಿ ಮುಂದೆ ಬಂದಿದ್ದೀವಿ. ನೋಡೋಣ ದರ್ಶನ ಆಗುತ್ತಾ ಇಲ್ವಾ ಅಂತ. ರಾತ್ರಿ 10 ಗಂಟೆ ತನಕ ಕ್ಯೂ ಲೈನ್ಸಿಗೆ ಅಲೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. 7:15 ಆಗಿದೆ. ಶಬರಿ ಪೀಠ ದಾಟಿದೀವಿ ಆಲ್ರೆಡಿ. ಇನ್ನು ಕೇವಲ 1-1.5 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ಹೋಗೋಣ ಅಂತ. ಇಲ್ಲಿಂದ ಅಷ್ಟೊಂದು ಸ್ಟೀಪ್ ಆಗಿಲ್ಲ, ಫ್ಲಾಟ್ ರೋಡ್ ಇದೆ ನೋಡಿ. ನಿಮ್ಗೆ ಆಯುರ್ವೇದಿಕ್ ವಾಟರ್ ಅಂತ ಹೇಳಿದ್ನಲ್ಲ, ಇದೆ ಈ ತರ ಇಟ್ಟಿರ್ತಾರೆ. ಕೆಂಪು ನೀರಿರುತ್ತೆ, ಬಿಸಿ ನೀರಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಇದೆ, ಹಾಗಾಗಿ ನನ್ನ ವಾಯ್ಸ್ ಎಷ್ಟರ ಮಟ್ಟಿಗೆ ಕೇಳುತ್ತೆ ಅಂತ ಗೊತ್ತಿಲ್ಲ. ನೋಡಿ ಕ್ಯೂ ಲೈನ್ಸ್ ಯಾರು ಇಲ್ಲ, ಖಾಲಿ ಇದೆ ಲೈನ್ಸು. ದೇವಸ್ಥಾನದ ಹತ್ರ ಎಲ್ಲ ಪೈಲಪ್ ಆಗಿರ್ತಾರೆ ಅನ್ಸುತ್ತೆ ಇವತ್ತು, ಯಾಕೆಂದ್ರೆ 8 ಗಂಟೆ ತನಕ ದರ್ಶನ ಇರೋದಿಲ್ಲ, 8 ಗಂಟೆ ನಂತರ ದರ್ಶನ ಇರುತ್ತೆ. ಕ್ಯೂ ಲೈನ್ಸ್ ತುಂಬಾ ಖಾಲಿನೇ ಇದೆ. ಇವತ್ತು ಅಯ್ಯಪ್ಪ ಸ್ವಾಮಿಯವರ ಹುಟ್ಟಿದ ಹಬ್ಬದ ದಿನ ಪ್ರಯುಕ್ತ ದೇವರ ಉತ್ಸವ ಮೂರ್ತಿನ ಶಬರಿಮಲೆ ಅಂದರೆ ಸನ್ನಿಧಾನಂನಿಂದ ಪಂಬಾ ಮಹಾಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ರು. ಅದರ ವಿಡಿಯೋನ ಕೂಡ ನಾನು ನಿಮಗೆ ತೋರಿಸಿದ್ದೀನಿ, ದೇವಸ್ಥಾನದ ಪಂಬಾ ಗಣಪತಿ ದೇವಸ್ಥಾನ ತೋರಿಸುವಾಗ. ನೋಡೋಣ, ಕ್ಯೂ ಲೈನ್ಸ್ ಎಲ್ಲ ಖಾಲಿ ಇದೆ, ಅಲ್ಲಿ ಮೇ ಬಿ ಪೈಲಪ್ ಆಗಿರ್ಬೋದು. ನೋಡೋಣ, ಅಲ್ಲಿ ದೇವಸ್ಥಾನದ ಹತ್ರ ಹೋದಾಗ ಗೊತ್ತಾಗತ್ತೆ. ಇಲ್ಲಿಂದ ನಮಗೆ 2 ಲೈನ್ಗಳು ಜಾಯಿನ್ ಆಗುತ್ತೆ, ಸ್ವಾಮಿ ಅಯ್ಯಪ್ಪ ರೂಟು ಮತ್ತು ಟ್ರೆಡಿಷ್ನಲ್ ರೂಟು. ಇನ್ನೇನು ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಫುಲ್ಲು ಕಾಡಿನಲ್ಲಿ ಪ್ರಶಾಂತವಾಗಿದೆ. ಮಧ್ಯ ಒಂಥರ ಹಕ್ಕಿ ಸೌಂಡ್ಗಳು, ಇನ್ಸೆಕ್ಟ್ ಸೌಂಡ್ಗಳು, ತುಂಬಾ ಚೆನ್ನಾಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಮೇಲೆ ಬರ್ತಾ 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 ತಂಪು ಅನ್ನಿಸ್ತದೆ, ಕೆಳಗಡೆ ಬೆವರು ಕಿತ್ಕೊಂಡ್ಬಿಡ್ತು. ಈಗ ಹೋಗ್ತಾ ಹೋಗ್ತಾ ಫುಲ್ ತಂಪು ಅನ್ನಿಸ್ತದೆ, ತುಂಬ ಕೂಲಾಗಿದೆ. ದರ್ಶನ ಒಂದು ಸರಾಗವಾಗಿ ಆಗಿಬಿಟ್ರೆ ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ಮಧ್ಯದಲ್ಲಿ ವಾಶ್ರೂಮ್ಸ್ ಬೇಕು ಅಂದರೆ ಈ ಥರ ಇರುತ್ತೆ, ಈ ಥರ ಬಾಕ್ಸ್ ಥರ ಮಾಡಿಟ್ಟಿದ್ದಾರೆ. ಜೆಂಟ್ಸ್ ಬಯೋ ಯೂರಿನಲ್ಸ್ ಕೂಡ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೀರಂತೂ ಸಿಕ್ಕಾಬಟ್ಟೆ, ಆಲ್ಮೋಸ್ಟ್ ಹೆಜ್ಜೆ ಹೆಜ್ಜೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀರು ಕೂಡ ಹಾಗೆ ತುಂಬ ಕ್ಲೋರಿನೇಟೆಡ್ ವಾಟರ್ ಆಗಲಿ ಅಂತ ಅನಿಸೋದಿಲ್ಲ. ನೋಡಿ, ಆಲ್ರೆಡಿ ಈಗ ತಾನೇ ಒಂದು ಪಾಸ್ ಆಯಿತು, ಮತ್ತು ಇನ್ನೂ ಒಂದು ಬಂದಿದೆ. ಇಲ್ಲಿ ಕೂಡ ವಾಟರ್ದು RO UV ವಾಟರ್ ಅಂತ ಹಾಕಿದ್ದಾರೆ. ಇಟ್ಸ್ ಗುಡ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಾಲೆ ಏನಾದರೂ ಹಾಕ್ಕೊಂಬಂದಾಗ ಚಪ್ಪಲ್ ಹಾಕೋ ಆಗಿಲ್ಲ. ಅದೇ ನೀವು ಸಿವಿಲಲ್ಲಿ ಬಂದರೆ ಚಪ್ಪಲ್ ಬೇಕಿದ್ರೆ ಹಾಕ್ಕೋಬೋದು, ಆ ಥರ ರೆಸ್ಟ್ರಿಕ್ಷನ್ ಏನಿಲ್ಲ. ತುಂಬ ಜನ ಚಪ್ಪಲ್ ಹಾಕ್ಕೊಂಡು ಹೋಗ್ತಾರೆ, ಆದರೆ ನನಗೆ ಯಾಕೋ ಮನ್ಸು ಬರಲಿಲ್ಲ. ನಾವು ಚಪ್ಪಲ್ನ ಅಲ್ಲೇ ಬಿಟ್ಬಿಟ್ಟು ಬರೀಗಾಲ್ನಲ್ಲೇ ನಡ್ಕೊಂಬಂದಿದ್ದೀವಿ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಆಯುರ್ವೇದಿಕ್ ವಾಟರ್ ಅಂತ ಹೇಳಿದ್ನಲ್ಲ, ಇಲ್ಲೇ ಇರೋದು, ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕೆಂಪು ಕಲರ್ ಇರತ್ತೆ, ಚೆನ್ನಾಗಿರುತ್ತೆ ನೀರು. ಆಲ್ಮೋಸ್ಟ್ ನೋಡಿ ಸನ್ನಿಧಾನಂನ ತಲುಪಿದ್ದೀವಿ. ಟೈಮ್ ಎಷ್ಟಾಗಿದೆ ಅಂದರೆ 8 o'clock ಆಗಿದೆ ಅರೌಂಡ್. ತುಂಬ ಬೇಗನೆ ತಲುಪಿಬಿಟ್ವಿ. 1.25 ಗಂಟೆ ಅಥವಾ ಮ್ಯಾಕ್ಸಿಮಮ್ 1.5 ಗಂಟೆ ಅಂತ ಅನ್ಕೋಬೋದು. ಸನ್ನಿಧಾನಂನ ತಲುಪಿಬಿಟ್ವಿ. ಕ್ಯೂ ಲೈನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡಬೇಕು. ಆಲ್ಮೋಸ್ಟ್ ಸನ್ನಿಧಾನಂನ ಸೇರಿದ್ದೀವಿ. ಇಲ್ಲಿಂದನೇ ಹೋಟೆಲ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಇಳಿದು ಹೋಗಬೇಕು. ಇಷ್ಟೊತ್ತು ಹತ್ಕೊಂಡು ಬಂದ್ವಿ, ಈಗ ಇಳ್ಕೊಂಡು ಹೋಗಬೇಕಾಗತ್ತೆ. ಕ್ಯೂ ಲೈನ್ಸ್ ಎಲ್ಲ ಇಲ್ಲೆಲ್ಲ ಖಾಲಿನೇ ಇದೆ. ಮುಂದೆ ಏನಾದರೂ ರಶ್ ಇರ್ಬೋದೇನೋ, ನೋಡೋಣ. ಸಿವಿಲ್ ಲೈನ್ ಕೂಡ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ, ಯಾಕೆಂದರೆ 8 ಗಂಟೆ ತನಕ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರಲ್ಲ. ನೋಡೋಣ ಅಂತ ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. 1000 to 1500 ಮೆಂಬರ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಲ್ಲಿ ನಾವು ರೂಮ್ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಸಹ್ಯಾದ್ರಿ ಅಂತ. ಅದು 10:30-11 ಗಂಟೆ ಒಳಗಡೆ ತೊಗೋಬೇಕು. ಬಟ್ ನಾವು ದರ್ಶನಕ್ಕೆ ಹೋಗ್ತೀವಿ, ಅದೇನಾದರೂ ನಾವು ತೊಗೊಳ್ಳಿಲ್ಲ ಅಂದರೆ ಆ ರೂಮ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗೋಗುತ್ತೆ. ನಮಗೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಒಮ್ಮೆ ಹೋದಾಗ ನೋಡಬೇಕು. ದರ್ಶನ ಆದಮೇಲೆ ಏನಾದರೂ ಟೈಮ್ ಇತ್ತು ಅಂದರೆ ರೂಮ್ನ ತೊಗೊಂಡು ಆ ರೂಮ್ನ ರಿವ್ಯೂ ಕೂಡ ಮಾಡ್ತೀನಿ ಹೇಗಿರುತ್ತೆ ಅಂತ. ಇಲ್ಲಿ ಬೆಡ್ ಇರೋದಿಲ್ಲ, ನಾನು ನಿಮಗೆ ರೂಮ್ ಏನಾದರೂ ತೊಗೊಂಡ್ರೆ ರಿವ್ಯೂ ಮಾಡ್ತೀನಿ. ಚೇತು ಸ್ವಾಮಿಗಳು ಹೋದರು, ಅವ್ರಿಗೆ ಬೇರೆ ಕ್ಯೂ ಲೈನು, ನನಗೆ ಸಿವಿಲ್ಗೆ ಬೇರೆ ಕ್ಯೂ ಲೈನ್ ಇರುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ, ತುಂಬ ಜನ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ದರ್ಶನಕ್ಕೆ, ವಿಪರೀತ ಜನ ಇದ್ದಾರೆ.
ಬಟ್ ಒಂದ್ಸಾರಿ ಕ್ಯೂ ಲೈನ್ಸ್ ಏನಾದ್ರು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಬೇಗ ದರ್ಶನ ಆಗುತ್ತೆ. ಫಾಸ್ಟ್ ಮೂವಿಂಗ್ ಕ್ಯೂ ಇರುತ್ತೆ ನೋಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಟ್ರಾವಂಕೂರ್ ದೇವಸ್ವಂ ಬೋರ್ಡ್ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಎಲ್ಲ ಇರುಮುಡಿ ಹೊತ್ಕೊಂಡು ಕಾಯ್ತಾ ಇದ್ದಾರೆ ದರ್ಶನಕ್ಕೋಸ್ಕರ. ಬೇಗನೆ ದರ್ಶನ ಆಗ್ಬಿಡತ್ತೆ, ಬಟ್ ಮೂವಿಂಗ್ ಅಲ್ಲಿ ಇರಬೇಕು ನೋಡಿ. ತುಂಬಾ ಜನ ಇದ್ದಾರೆ. ಎಲ್ಲಾರ್ಗೂ ಒಂದೇ ಕ್ಷಣ, ಯಾವಾಗ 18 ಮೆಟ್ಲು ಹತ್ತುತ್ತಾರೋ, ಯಾವಾಗ ಆ ದೇವರ ದಿವ್ಯ ಮಂಗಳ ಮೂರ್ತಿನ ನೋಡ್ತಾರೋ, ಅಲ್ಲಿಗೆ ಆ ಕ್ಷಣಕ್ಕಾಗಿ ಎಷ್ಟು ಜನ ಕಾದಿ ನಿಂತಿದ್ದಾರೆ ನೋಡಿ. ಆಲ್ಮೋಸ್ಟ್ ಇವರೆಲ್ಲ ಮಧ್ಯಾಹ್ನ ಬಂದವರು ರಾತ್ರಿ 8 ಗಂಟೆ ತನಕ ಈ ತರ ಕ್ಯೂ ಲೈನ್ ನಲ್ಲೇ ನಿಂತಿದ್ದಾರೆ. ನಾವಾದ್ರೂ ಇವಾಗ ಜಾಯಿನ್ ಆಗಿದ್ದೀವಿ, ಇವ್ರು ಮಧ್ಯಾಹ್ನ ಬಂದವರು ಹಾಗೆ ನಿಂತಿದ್ದಾರೆ ನೋಡಿ. ಕ್ಯೂ ಲೈನ್ ಇವಾಗ ರಿಲೀಸ್ ಮಾಡಿದ್ರು, ಎಲ್ಲ ಹೋಗ್ತಾ ಇದ್ದಾರೆ. ನಾವು ಸಿವಿಲ್ ಲೈನ್ ಅಲ್ಲಿ ಹೋಗೋಣಂತ. ಸಿವಿಲ್ ಲೈನ್ ಮುಂದೆ ಇರತ್ತೆ. ಇದು ಮಾಲೆ ಹಾಕೊಂಡು ಹೋಗೋರಿಗೆ ದರ್ಶನಕ್ಕೆ 18 ಮೆಟ್ಟಿಲುಗಳು ಇರೋದಕ್ಕೆ. ನೋಡಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 18 ಮೆಟ್ಟಿಲುಗಳು. ನಿಮಗೆ ಮುಂದೆ ಅಲ್ಲೇ ಹೋಗಿ ಹತ್ರದಲ್ಲಿ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಈಗ ನಾವು ಸಿವಿಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಿವಿಲ್ ದರ್ಶನದ ಬೋರ್ಡ್ ಕೂಡ ನಿಮಗೆ ಮುಂದೆನೇ ಇರುತ್ತೆ ನೋಡಿ. ಅಲ್ಲಿ ಲೈಟಲ್ಲಿ ಹಾಕಿದ್ದಾರೆ ಸಿವಿಲ್ ದರ್ಶನ ಅಂತ. ನಮಗೆ 18 ಮೆಟ್ಲ ಹತ್ತೋ ಅವಕಾಶ ಇರೋದಿಲ್ಲ. ಡೈರೆಕ್ಟ್ ಆಗಿ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಿದ್ದೀವಿ. ಸಿವಿಲ್ ದರ್ಶನ್ ಅಂತ ಹಾಕಿದ್ದಾರೆ ನೋಡಿ. ಸಿವಿಲ್ ದರ್ಶನ್ ಅಂತ ಹಾಕಿದ್ದಾರೆ. ಯಾರೋ ಮಾರ್ಕ್ ಮುಖಾಂತರ ಹೋಗ್ಬೇಕು. ಇದೇ ಸಿವಿಲ್ ದರ್ಶನ್ ನೋಡಿ. ಶಬರಿಮಲೆ ದೇವಸ್ಥಾನದಲ್ಲಿ ಗಜರಾಜನ ಆಗಮನ ಆಗಿದೆ. ಅನ್ನಪ್ರಸಾದ ಸೇವೆ ಇರುತ್ತೆ. ನೀವು ಅನ್ನಪ್ರಸಾದ ಇಲ್ಲಿ ಬೇಕು ಅಂದ್ರೆ ಇಲ್ಲಿ ಅನ್ನಪ್ರಸಾದನ ಸ್ವೀಕರಿಸಬಹುದು. ಇದು ದೇವಸ್ಥಾನದ ಪಕ್ಕದಲ್ಲೇ. ಇನ್ನ ಕ್ಯೂ ಲೈನ್ ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ನಾನು ಅನ್ನಪ್ರಸಾದದ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ. ಕೂಗ್ತಾ ಇದ್ದಾರೆ, ಪ್ರಾಬಬಲಿ ಇನ್ನೇನು ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ. ನೋಡೋಣ. ಅನ್ನಪ್ರಸಾದಕ್ಕೆ ಬಂದಿದ್ದೀವಿ. ಅನ್ನಪ್ರಸಾದದ ಟೋಕನ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಅಂತ ಏನಿರುತ್ತೆ ಅಂತ. ನೋಡಿ, ಇದೆಲ್ಲ ಅನ್ನಪ್ರಸಾದದ ಹಾಲ್ ಇದು. ನೋಡಿ, ಉಪ್ಪಿಟ್ಟು ತರ ಇದೆ. ಉಪ್ಪಿಟ್ಟಿಗೆ ಸಾಂಬಾರ್ ತರ ಇದೆ. ಅನ್ನಪ್ರಸಾದ ಹೇಗಿದೆ ಅಂತ ನಾನು ನಿಮಗೆ ನೋಡ್ಬಿಟ್ಟು ಹೇಳ್ತೀನಿ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ನನಗೆ ತುಂಬಾ ಫೇವ್ರೇಟ್ ಇಲ್ಲಿ. ಉದ್ರುದ್ರಾಗಿದೆ ಉಪ್ಪಿಟ್ಟು. ಹಾಗೆ ಸಾಂಬಾರ್ ಕೂಡ ಒಳ್ಳೆ ಸ್ಮೆಲ್ ಬರ್ತದೆ, ಘಮ ಘಮ ಅಂತದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಲೈಕ್ ನಾವೆಲ್ಲ ಅನ್ನ ಸಾಂಬಾರ್ ತಿಂತೀವಿ, ಬಟ್ ಇವರು ಉಪ್ಮಾಗೆ ಸಾಂಬಾರ್ ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಊಟ ಮಾಡ್ಕೊಂಡು ಈಗ ಬೇಗ ದರ್ಶನಕ್ಕೆ ಹೋಗ್ತಿದ್ದೀನಿ. ಈಗ ಸಿವಿಲ್ ದರ್ಶನಕ್ಕೆ ಜಾಯ್ನ್ ಆಗಿದ್ದೀನಿ. ಆಲ್ಮೋಸ್ಟ್ 8:15 ಆಗಿದೆ. ನೋಡೋಣ ದರ್ಶನ ಎಷ್ಟೊತ್ತಿಗೆ ಆಗಿ ಹೊರಗಡೆ ಬರ್ತೀವಿ ಅಂತ ಹೇಳ್ತೀನಿ. ತುಂಬಾನೇ ರಶ್ ಇದೆ. ಫೈನಲಿ ಕ್ಯೂ ಲೈನ್ಸ್ ಮೂವ್ ಆಗ್ತಾ ಇದೆ. ಕ್ಯೂ ಲೈನ್ಸ್ ನಿಮಗೆ ತೋರಿಸ್ತೇನೆ. ಇನ್ನೇ ನಾವು ಸನ್ನಿಧಾನದ ಹತ್ರ ಬರ್ತಾ ಇದ್ದೀವಿ. ಈಗ ನಾವು ಅಯ್ಯಪ್ಪ ಸ್ವಾಮಿಯವರ ಗರ್ಭಗೃಹದ ಹತ್ರ ಬರ್ತಾ ಇದ್ದೀವಿ. ಈಗ ಮೇಲಿಂದ ವ್ಯೂ ಕಾಣ್ತಾ ಇದೆ ನೋಡಿ. ಇದು ಕಂಪ್ಲೀಟ್ ದೇವಸ್ಥಾನ. ಇಲ್ಲಿ ನಮಗೆ ಸಿವಿಲ್ ಲೈನ್ ಮತ್ತೆ ಇರುಮುಡಿ ಹೊತ್ತ ಲೈನು ಜಾಯಿನ್ ಆಗುತ್ತೆ. ಈಗ ನಿಮಗೆ 3 ಕಳಶಗಳು ಕಾಣ್ತಿದೆಯಲ್ಲ, ಅದು ಗರ್ಭಗುಡಿ. ಅಲ್ಲಿಯ ತನಕ ನಾವು ಹೋಗ್ಬೇಕಾಗಿರತ್ತೆ. ಅಲ್ಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಇಷ್ಟು ಮಾತ್ರ ತೋರಿಸ್ಬೋದಾಗಿರತ್ತೆ. ಇಲ್ಲಿಗೆ ಲಾಸ್ಟ್. ಇನ್ನು ಮುಂದೆ ನನಗೆ ಮೊಬೈಲ್ ಅಲೋ ಇರೋದಿಲ್ಲ, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ. ಬಟ್ಟೆ ಮಳೆ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ದರ್ಶನ ಮಾತ್ರ ತುಂಬ ಅದ್ಭುತವಾಗಾಯಿತು. ಏನಾದರೂ ಆನ್ಲೈನಲ್ಲಿ ಅಕಾಮಿಡೇಷನ್ನ ಬುಕ್ ಮಾಡ್ಕೊಂಡಿದ್ರೆ ಇಲ್ಲೇ ಕೌಂಟರ್ಸ್ ಇದೆಯಲ್ಲ, ಇಲ್ಲಿ ಅಕಾಮಿಡೇಷನ್ನ ತೆಗೆದುಕೊಳ್ಬೇಕಾಗತ್ತೆ. ನಾನು ಆಲ್ರೆಡಿ ಅಕಾಮಿಡೇಷನ್ನ ತೆಗೆದುಕೊಂಡಿದ್ದೀನಿ. ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಪ್ರತಿ ತಿಂಗಳು ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಅದನ್ನು ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಆಫ್ಲೈನಲ್ಲಿ ಕೂಡ ನೀವು ಇಲ್ಲಿ ಬಂದರೆ ರೂಮ್ಸ್ ಅವೈಲೇಬಲ್ ಇದ್ದರೆ ನಿಮಗೆ ಕೊಡ್ತಾರೆ.
ಇದು ಶಬರಿಮಲೆಯ ರೂಮ್, ಇದು ಸಹ್ಯಾದ್ರಿ ಅಂತ ನೋಡಿ, ಹೀಗಿರುತ್ತೆ ರೂಮ್. ಇದು ರೂಮ್ ಓಕೆ ಅಷ್ಟೇ, ಏನು ಬೆಡ್ ಕೂಡ ಇರೋದಿಲ್ಲ ಇದಕ್ಕೆ. ಆಲ್ಮೋಸ್ಟ್ ನಾವು 650 ರುಪೀಸ್ ಆಗುತ್ತೆ. ಟೋಟಲ್ 1400 ಕಾಸ್ಟ್ ಡೆಪಾಸಿಟ್ ಎಲ್ಲ ಇರುತ್ತೆ. ವಾಶ್ರೂಮ್ಸ್ ಓಕೆ ಇದೆ. ಇಷ್ಟೇ ರೂಮ್. ಸಹ್ಯಾದ್ರಿ ಅಂತ ಇಲ್ಲೇ ರೂಮ್ ಮಾಡಿರೋದು, ದೇವಸ್ಥಾನದ ಹಿಂಭಾಗದಲ್ಲೇ. ನಿಮಗೆ ಹೊರಗಡೆನೆ ಇದ್ರ ಹೆಸರು ಕೈಲಾಸ ಅಂತ. ಇದು ಕೂಡ ನಿಮ್ಗೆ ಅಕಾಮಿಡೇಷನ್ ಅವೈಲಬಲ್ ಇರುತ್ತೆ. ಹೊರಗಡೆನೆ ನಿಮಗೆ ಬೆಡ್ಶೀಟು, ದಿಂಬು ಎಲ್ಲ ಕೊಡ್ತಾರೆ ರೆಂಟಿಗೆ. 20 ರುಪೀಸ್ ಏನೋ ತಗೋತಾರೆ. ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ಇದೆಲ್ಲ ನೋಡಿ. ನಿಮಗೆ ಆಫ್ಲೈನಲ್ಲಿ ರೂಮ್ಸ್ ಬೇಕು ಅಂದರೆ ಇಲ್ಲೇ ದೇವಸ್ಥಾನದ ಎದುರುಗಡೆ ಇರುವ ಅಕಾಮಿಡೇಷನ್ ಆಫೀಸ್ ಅಂತ ಇರುತ್ತೆ ನೋಡಿ, ಇಲ್ಲಿಗೆ ಬರಬೇಕು. ಇಲ್ಲಿ ಪಕ್ಕದಲ್ಲಿ ಮೆಟ್ಲಿದೆ, ಆ ಮೆಟ್ಲು ಮೂಲಕ ಹೋದ್ರೆ ನಿಮಗೆ ಅಕಾಮಿಡೇಷನ್ ಕೊಡ್ತಾರೆ ಅಲ್ಲಿ. ರಾತ್ರಿ 11 ಗಂಟೆಗೆ ಹರಿವರಾಸನಂ ಆದ ನಂತರ ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾರೆ. ಈಗ ನೀವು ನೋಡ್ತಿರೋದು ಪವಿತ್ರವಾದ 18 ಮೆಟ್ಟಿಲುಗಳನ್ನ. ಇದನ್ನ ಹತ್ತಬೇಕು ಅಂದ್ರೆ ದೇವರು ಆಜ್ಞೆ ಮಾಡಿದ್ದಾರೆ. ಅದನ್ನ ಹತ್ತಬೇಕು ಅಂದ್ರೆ ಎಲ್ಲಾರ ಕೈಲೂ ಹತ್ತಲಿಕ್ಕಾಗೋದಿಲ್ಲ. ಯಾರು 41 ದಿನಗಳ ಕಾಲ ಮಂಡಲ ವ್ರತವನ್ನು ಪೂರೈಸಿ ಬರ್ತಾರೋ ಅವರಿಗೆ ಮಾತ್ರ ಅರ್ಹತೆ ಇರತ್ತೆ. ಪುರುಷಾಣಾಂ ಗೃಹಸ್ಥಾಣಾಂ ಬ್ರಹ್ಮಚರ್ಯಂಚ ಮಂಡಲಂ ವಿಧೀಯತೆ ಪ್ರವೇಶಾರ್ಥಂ ಉತ್ಸವೇ ದರ್ಶನೇ ಮಮ ಅಂತ ಹೇಳಿದ್ದಾರೆ. ಯಾರು 41 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಿ ಇರುಮುಡಿ ಹೊತ್ತು ಬಂದು ಈ ಮೆಟ್ಟಿಲುಗಳನ್ನ ಹತ್ತುತ್ತಾರೋ ಅಂಥವ್ರಿಗೆ ಪರಿಪೂರ್ಣವಾದ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಶಬರಿಮಲೆಯಲ್ಲಿ ನೆನೆ ಹಾಲ್ಟ್ ಆಗಿದ್ವಿ. ನಾವು ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಆಯಿತು. ದೇವ್ರ ದರ್ಶನ ಮಾತ್ರ ತುಂಬ ಅದ್ಭುತವಾಗಾಯಿತು. ಮೂರು ಬಾರಿ ಸಿವಿಲ್ ಲೈನಲ್ಲಿ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡಿಕೊಂಡೆ. ಅದೇ ರೀತಿ ಚೇತಸ್ ಮಮ್ಗಳು ಕೂಡ ಒಮ್ಮೆ ಇರುಮುಡಿ ಹತ್ಕೊಂಡು ಹೋಗಿ 18 ಮೆಟ್ಲು ಹತ್ತಿದ್ರು. ಆ ನಂತರ ಒಮ್ಮೆ ಸಿವಿಲ್ ಲೈನಲ್ಲಿ ದರ್ಶನ ಮಾಡಿಕೊಂಡ್ರು. ಇವತ್ತು ಕೂಡ ಇನ್ನೊಮ್ಮೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆ ನಂತರ ಬೆಟ್ಟದಿಂದ ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅನ್ನನೂ ತುಂಬ ಚೆನ್ನಾಗಿತ್ತು. ರಾತ್ರಿ ನಾನು ನಿಮಗೆ ಊಟ ತೋರಿಸಿದೆ. ಊಟ ಕೂಡ ತುಂಬಾನೇ ಅದ್ಭುತವಾಗಿತ್ತು. ದರ್ಶನನೂ ತುಂಬ ಚೆನ್ನಾಗಿತ್ತು. ಬಟ್ ರೂಮ್ ಮಾತ್ರ ತುಂಬಾ ಅಂದರೆ ತುಂಬ ವರ್ಸ್ಟ್ ಅನ್ನಿಸ್ತು. ಇದ್ದಂಗೆ ಹೇಳೋದಕ್ಕೆ ಯಾವುದೇ ಪ್ರಾಬ್ಲಮ್ ಏನಿಲ್ಲ ನನಗೆ. ರೂಮ್ ಮಾತ್ರ ತುಂಬಾನೇ ಅಂಡರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಇನ್ನು ಲೈಕ್ ಟಿ ರೂಮ್ಸ್ ಎಲ್ಲ 50 ರುಪೀಸ್ಗೆ 100 ರುಪೀಸ್ಗೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಅರೌಂಡ್ 650 ರುಪೀಸ್ ಕೊಟ್ಟಿರೋದು. ಒಂದು ಚೂರು ಮೇಂಟೆನೆನ್ಸ್ ಚೆನ್ನಾಗಿಲ್ಲ. ಬಾತ್ರೂಮ್ ಅಲ್ಲಿ ಡೋರ್ ಹಿಂದೆ ಒಂದು ಹುಕ್ ಕೂಡ ಇಲ್ಲ, ಒಂದು ಟವಲ್ ಹಾಕೋದಕ್ಕೆ ಜಾಗ ಇಲ್ಲ. ಓಕೆ ಇದೆ ಅಷ್ಟೇ. ಬಟ್ ಬೇರೆ ಇನ್ನೆಲ್ಲ ಓವರ್ ಆಲ್ ಚೆನ್ನಾಗಿತ್ತು. ರೂಮ್ ಮಾತ್ರ ಒಂದ್ ಸ್ವಲ್ಪ ಇನ್ನು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಅಭಿಪ್ರಾಯ. ಆಲ್ಮೋಸ್ಟ್ ರಾತ್ರಿ ಎಲ್ಲ ಮಳೆ ಸುರಿದೋಗ್ಬಿಟ್ಟಿದೆ. ರಾತ್ರಿಯಿಂದ ಬೆಳಗಿನ ತನಕ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಪಾಪ ಹೊರಗಡೆ ಮಲಗಿರೋರು ಸ್ವಲ್ಪ ಚಳಿನೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅದೇ ರೀತಿ ನಮ್ಗೆ ಇಲ್ಲೆಲ್ಲ ಚಾಪೆಗಳು ಸಿಗುತ್ತೆ. ಎಲ್ಲ ಕಡೆನೂ 20 ರುಪೀಸ್ ಕೊಟ್ಟರೆ ಚಾಪೆಗಳು ಸಿಗುತ್ತೆ, ದಿಮ್ ಸಿಗುತ್ತೆ. ಆ ಫೆಸಿಲಿಟೀಸು ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಪ್ರೈವೇಟ್ ಹಾಲ್ಗಳ ಥರ ಇರುತ್ತೆ, ಅಲ್ಲಿ ಹೋಗಿ ಮಲ್ಕೋಬೋದು. ನೀವು ಎಲ್ಲಿ ಮಲ್ಕೊಂಡ್ರು ಏನು ಅಷ್ಟೊಂದು ಯಾರು ಏನು ಕೇಳ್ತಾ ಇಲ್ಲ. ಅನ್ನದಾನ ಛತ್ರದ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ ಸ್ಪೇಸು. ಅಲ್ಲಿ ಹೋಗಿ ಮಲ್ಕೋತಿದ್ದಾರೆ ಸಾಕಷ್ಟು ಜನ. ಯಾರು ಏನು ಎಲ್ಲೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಇದ್ದೋಳಿ ಅನ್ನೋದು ಯಾವ ಥರ ಏನೂ ಇದು ಮಾಡ್ತಿಲ್ಲ. ಭಕ್ತರಿಗೆ ಫ್ರೆಂಡ್ಲಿ ಆಗೇ ಇದ್ದಾರೆ. 8 ಗಂಟೆಗೆ ಈ ರೂಮ್ನ ವೆಕೇಟ್ ಮಾಡಬೇಕು. ಹಾಗೆ 8 ಗಂಟೆಗೆ ನಾವು ಇಲ್ಲಿ ಕೀ ತೆಗೆದುಕೊಂಡು ಹೋಗ್ಕೊಟ್ರೆ ಅವರು ರೆಸಿಪ್ಟ್ನಲ್ಲಿ ಬರ್ಕೊಡ್ತಾರೆ. ಅದನ್ನ ಇನ್ನೊಂದು ಕಡೆ ನಾವೆಲ್ಲಿ ಅಕಾಮಿಡೇಷನ್ ತೆಗೆದುಕೊಂಡು ಅಲ್ಲಿ ಕೊಟ್ರೆ ಮತ್ತೆ ನಮಗೆ ಕಾಷನ್ ಡೆಪಾಸಿಟ್ ಕಟ್ಟಿಸ್ಕೊಂಡಿರ್ತಾರೆ. 650 ಪ್ಲಸ್ 650 1300 ರೂಪಾಯಿ ನಾನು ಆನ್ಲೈನಲ್ಲಿ ಫೀಸ್ ಕಟ್ಟಿರೋದು. ಅದ್ರ ಜೊತೆಗೆ 100 ರುಪೀಸ್ ಸರ್ವಿಸ್ ಚಾರ್ಜ್ ಅಂತ ಬೇರೆ ತಗೊಂಡಿದ್ರು. ಟೋಟಲ್ 1400 ರುಪೀಸ್ ನಾನು ಪೇ ಮಾಡಿರೋದು. ನನಗೆ 650 ರುಪೀಸ್ ವಾಪಸ್ ಬರುತ್ತೆ ಮತ್ತೆ. ಈಗ ಮಾರ್ನಿಂಗ್ ಇನ್ನೊಮ್ಮೆ ದರ್ಶನಕ್ಕೆ ಹೋಗ್ತಾ ಇದೀವಿ. ಇವಾಗ ನೈ ಅಭಿಷೇಕ ಇರುತ್ತೆ, ಅದನ್ನ ನೋಡ್ಕೊಂಡು ಬರ್ತೀವಿ. ಅಂದ್ರೆ ತುಪ್ಪದ ಅಭಿಷೇಕ ಮಾಡ್ತಾರೆ. ಇರುಮುಡಿನಲ್ಲಿ ತಗೊಂಡ್ಬಂದಿರೋ ತುಪ್ಪನ ಅಭಿಷೇಕ ಮಾಡಿಸ್ತಾರೆ. ಅದನ್ನ ದರ್ಶನ ಮಾಡ್ಕೊಂಡು ಹೊರಡ್ತೀವಿ. ನೋಡಿ, ಇವರೆಲ್ಲ ತುಪ್ಪದ ಅಭಿಷೇಕಕ್ಕೆ ಕ್ಯೂ ಲೈನ್ ಅಲ್ಲಿ ನಿಂತಿರೋದು, ಅಭಿಷೇಕ ಕೊಟ್ಟಿರೋದು. ಇರುಮುಡಿಯಿಂದ ತೆಗ್ದಿರೋ ತುಪ್ಪನ ಅಭಿಷೇಕ ಕೊಡ್ತಾರೆ ಈ ತರ ಮಾರ್ನಿಂಗ್. ಇದೆಲ್ಲ ಇರುಮುಡಿ ಹೊತ್ಕೊಂಡು ಬಂದಿರೋದು ಕ್ಯೂ. ನಾವಿಲ್ಲಿ ಜಾಯಿನ್ ಆಗ್ತಾ ಇದ್ದೀವಿ. ಇಲ್ಲಿಂದ ಸಿವಿಲ್ ಲೈನ್ ಜಾಯಿನ್ ಆಗತ್ತೆ. ಮಾರ್ನಿಂಗ್ ವೈಬ್ಸ್ ತುಂಬಾ ಚೆನ್ನಾಗಿದೆ.
पूजिताय नमः ಇಲ್ಲಿ ತನಕ ಕಡೆ ಅವಕಾಶ ಇರುತ್ತೆ ವಿಡಿಯೋ ತೆಗಿಲಿಕ್ಕೆ, ಮುಂದೆ ಇರೋದಿಲ್ಲ. ಇದೇ ದೇವಸ್ಥಾನದ ಗರ್ಭಗುಡಿ. ಇದೇ ಗರ್ಭಗುಡಿ. ಇರುಮುಡಿ ತುಪ್ಪನ ಒಬ್ರು ಇಬ್ರು ತಂದ್ರೆ ಈ ತರ ಇಲ್ಲಿ ಗೀ ಟ್ಯಾಂಕ್ ಅಂತ ಇರುತ್ತೆ ದೇವಸ್ಥಾನದ ಹಿಂಭಾಗದಲ್ಲಿ. ಇಲ್ಲಿ ಹೊಡೆದು ತುಪ್ಪನ ಇಲ್ಲಿ ಹಾಕ್ತಾರೆ. ಇದೆಲ್ಲ ಹೊಡಿತಾ ಇದ್ದಾರೆ, ಇಲ್ಲಿ ಹೊಡಿತಾ ಇದ್ದಾರೆ. ಫೈನಲಿ ಅಯ್ಯಪ್ಪನ ದರ್ಶನ ಆಗೋದು, ದೇವಸ್ಥಾನ ಕಾಣ್ತಾ ಇದೆ. ತುಂಬಾನೇ ಚೆನ್ನಾಗಾಯ್ತು ದರ್ಶನ. ಇವತ್ತು ಕೂಡ ನಿನ್ನೆನೂ ತುಂಬಾ ಅದ್ಭುತವಾಗಿತ್ತು, ಇವತ್ತು ತುಂಬಾ ಚೆನ್ನಾಗಾಯ್ತು. ಎಷ್ಟೊಂದಿನ ಸ್ವಾಮಿಗಳು ಎಲ್ಲ ಇರುಮುಡಿನ ತೆಗೆದು ಇಲ್ಲಿ ಅಕ್ಕಿನೆಲ್ಲ ತುಂಡಿನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಅನ್ನಪ್ರಸಾದಕ್ಕೆ ಹೋಗುತ್ತೆ. ಈಗ ನಾವು ಮಾಳಿಗೆಪುರ ತಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿಯವರಿಂದ ವಧಿಸಲ್ಪಟ್ಟ ಮಹಿಷಿಯು ಮಾಳಿಗೆಪುರತಮ್ಮಳಾಗಿ ಇಲ್ಲಿ ನೆಲೆಸಿರ್ತಾಳೆ. ಈ ಮಾಳಿಗೆಪುರತಮ್ಮ ಅಯ್ಯಪ್ಪ ಸ್ವಾಮಿಯವರನ್ನ ವಿವಾಹ ಆಗಬೇಕು ಅಂತ ಸಾಕಷ್ಟು ಬಾರಿ ಕೇಳಿದಾಗ ಅಯ್ಯಪ್ಪ ಸ್ವಾಮಿಯವರು ಹೇಳ್ತಾರೆ, ಯಾವ ವರ್ಷ ಕನ್ನಿಸ್ವಾಮಿಗಳು ಅಂದರೆ ಮೊದಲನೇ ಸಾರಿ ಮಾಲೆ ಹಾಕೊಂಡು ಸರಂಗುತ್ತಿಯನ್ನು ಯಾವತ್ತೂ ಚುಚ್ಚೋದಿಲ್ವೋ ಅಂದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದು ಆಗದೆ ಇರೋ ಕೆಲಸ, ಯಾಕಂದರೆ ಪ್ರತಿ ವರ್ಷ ಒಬ್ಬರಾದ್ರೂ ಕನ್ನಿಸ್ವಾಮಿಗಳು ಶಬರಿಮಲೆಗೆ ಬಂದೇ ಬರ್ತಾರೆ. ಮಾಳಿಕಾಪುರತಮ್ಮ ಅಂತಾನೂ ಕರೀತಾರೆ, ಕನ್ನಡದಲ್ಲಿ ಮಾಳಿಗೆಪುರತಮ್ಮ ಅಂತ ಹೇಳ್ತಾರೆ. ಇದೇ ದೇವಸ್ಥಾನ. ಕಾಯಿನ ಉರುಳಿಸ್ಕೊಂಡು ಈ ಥರ ಹೋಗ್ತಾರೆ. ಈಗ ಮಾಳಿಗೆಪುರತಮ್ಮನ ದರ್ಶನ ಆಯ್ತು. ಇನ್ನೇನು ನಾವು ಇವಾಗ ರೂಮ್ ಹತ್ರ ಹೋಗ್ಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿ ನವಗ್ರಹಗಳಿದೆ, ನವಗ್ರಹಗಳ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿ ಮಾಳಿಗೆಪುರತಮ್ಮ ಹಾಗೆ ಇನ್ನ ಕೆಲವು ಉಪಾಲಯಗಳಿದೆ. ವೆದರ್ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ. ಫುಲ್ ಫಾಗ್ ಕವರ್ ಆಗಿ ಹೋಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಪ್ರಸಾದ ಬೇಕು ಅಂದ್ರೆ ನಮ್ಗೆ ಇಲ್ಲಿ ಹೋಗ್ಬೇಕಾಗತ್ತೆ. ಅಪ್ಪಂ ಅರವಣ ಕೌಂಟರ್ ಅಂತ ಇದೆ ನೋಡಿ, ಇದೇ ದೇವಸ್ಥಾನ. ಇಲ್ಲಿಂದ ಕೆಳಗಡೆ ಹೋಗ್ಬೇಕು ಪ್ರಸಾದಕ್ಕೆ. ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಅರವಣ ಪ್ರಸಾದ ಬಂದ್ಬಿಟ್ಟು ಒಂದು ಟಿನ್ನಿಗೆ 100 ರೂಪಾಯಿ ಆಗಿರುತ್ತೆ. ಹಾಗೆ ಅಪ್ಪಂ ಪ್ರಸಾದ ಬಂದ್ಬಿಟ್ಟು 45 ರೂಪಾಯಿ ಆಗಿರುತ್ತೆ. ಫೈನಲಿ ರೂಮ್ನ ವೆಕೇಟ್ ಮಾಡಿಬಿಟ್ಟು ಹಾಗೆ ಅನ್ನಪ್ರಸಾದ ಕೇಂದ್ರದಲ್ಲಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಇವಾಗ ಪಂಪ ಕಡೆ ಹೊರಡ್ತಾ ಇದ್ದೀವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ನಿನ್ನೆ 3 ಸಲ ದರ್ಶನ ಆಯಿತು, ಮತ್ತು ಇವತ್ತು ಬೆಳಗ್ಗೆ 1 ಸಾರಿ ದರ್ಶನ ಆಯಿತು. ನಿನ್ನೆ ಶುಕ್ರವಾರ ಆದ ಕಾರಣ ಸ್ವಲ್ಪ ರಶ್ ಕಮ್ಮಿ ಇತ್ತು ಅನ್ಸುತ್ತೆ. ಇವತ್ತು ತುಂಬಾ ರಶ್ ಇದೆ. ನಮಗೆ ಸಿವಿಲಲ್ಲೇ ದರ್ಶನ ಆಗೋದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 3/4 ಗಂಟೆ ಅಥವಾ 1 ಅವರ್ ಆಯಿತು ಅನ್ಸುತ್ತೆ. ನಿನ್ನೆ ಎಲ್ಲ ಒಂದು 15 ನಿಮಿಷದೊಳಗಡೆ ದರ್ಶನ ಆಗಿ ಹೊರಗಡೆ ಬರ್ಬೋದಾಗಿತ್ತು. ಇವತ್ತು ತುಂಬಾನೇ ಸ್ವಲ್ಪ ರಶ್ ಇದೆ. ಪಂಬಾಗೆ ಹೋದ ನಂತರ ಅಲ್ಲಿಂದ ನಾವು ಚೆಂಗನೂರಿಗೆ ಹೋಗಬೇಕು. ಚೆಂಗನೂರಿನಲ್ಲಿ ಸಂಜೆ 7 ಗಂಟೆಗೆ ಅರೌಂಡ್ ನಮಗೆ ಟ್ರೈನ್ ಇರೋದು. ಬಸ್ ಇಲ್ಲಿಗೆ ಪಂಬಾಗೆ ಹೋಗಿ, ಪಂಬಾದಿಂದ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗಿ ಅದಾದ ನಂತರ ನಾವು ಬಸ್ ತಗೊಂಡು ಚೆಂಗನೂರಿಗೆ ಹೋಗಬೇಕು. ಚೆಂಗನೂರಿನಲ್ಲಿ ಒಂದು ವಿಶೇಷವಾದ ಒಂದು ಮಹಾದೇವನ ದೇವಸ್ಥಾನ ಇದೆ. ಇನ್ ಕೇಸ್ ಆಯಿತು ಅಂದರೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ನೋಡಿ, ಇಲ್ಲಿ ಶಬರಿಮಲೆಯಲ್ಲಿ ಈ ಥರ ಕಲ್ಯಾಣಿ ಥರ ಇರುತ್ತೆ. ಇಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಇರುತ್ತೆ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ರೂಮ್ ಸಿಕ್ಕಲಿಲ್ಲ ಅಂದರೆ ಈ ಥರ ಕಲ್ಯಾಣಿಲಿ ಬಂದು ನೀವು ಸ್ನಾನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ನಾನು ನಿಮಗೆ ಕೆಳಗಡೆ ಪಂಬಾನಲ್ಲಿ ವಿರಿ ಅಂತ ತೋರಿಸಿದ್ನಲ್ಲ, ಅದೇ ರೀತಿ ನಿಮ್ಗೆ ಇಲ್ಲಿ ದೇವಸ್ಥಾನದ ವಿರಿ ಕೂಡ ಇದೆ, ಹಾಗೆ ಪ್ರೈವೇಟ್ ವಿರಿ ಕೂಡ ಇದೆ. ನೀವು ಅನ್ನಪ್ರಸಾದದ ಕೇಂದ್ರದ ಮೇಲೆ ನಿಮಗೆ ದೇವಸ್ಥಾನದ ವಿರಿ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪ್ರೈವೇಟ್ ವಿರಿ ಸಿಗುತ್ತೆ. ಅಲ್ಲಿ ನೀವು ಡಾರಮ್ ತರ ಇರುತ್ತೆ, ನೀವು ಆರಾಮಾಗಿ ಅಲ್ಲಿ ಸ್ಟೇ ಮಾಡ್ಬೋದಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಬೆಟ್ಟ ಹತ್ಕೊಂಡು ಬಂದಾಗ ನಿಮಗೆ ಟ್ರೆಡಿಷನಲ್ ರೂಟ್ನಲ್ಲಿ ಬಂದಿದೆ, ಶಬರಿಪೀಠಮು ಸರಂಗುತ್ತಿ ಎಲ್ಲ ತೋರಿಸ್ಕೊಂಡು. ಈಗ ನಾವು ಕೆಳಗಡೆ ಇಳಿತಾ ಹೋಗ್ತಾ ಸ್ವಾಮಿ ಅಯ್ಯಪ್ಪನ್ ರೂಟ್ ಅಂತ, ಇದು ಹೊಸ ರೂಟು. ಆ ಮುಖಾಂತರವಾಗಿ ನಾವು ಪಂಬಾನ ರೀಚ್ ಆಗ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ತುಂಬಾ ಸ್ಟೀಪ್ನೆಸ್ ಆಗಿರ್ಬೋದು, ಏರಿಳಿತಗಳಾಗಿರ್ಬೋದು ಅಷ್ಟೊಂದು ಇರೋದಿಲ್ಲ. ನಿನ್ನೆ ಬರ್ತಾ ಎಷ್ಟು ಖಾಲಿ ಇತ್ತು ನೋಡಿ, ಇವತ್ತು ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಪ್ರಾಬಬಲಿ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಅಲ್ಲ, ಇನ್ನು ಸನ್ನಿಧಾನಂನಲ್ಲಿ ರಶ್ ಆಗುತ್ತೆ. ವಿಪರೀತ ಜನ ಬರ್ತಾ ಇದ್ದಾರೆ ಇವತ್ತು. ಸ್ಯಾಟರ್ಡೆ ಸಂಡೇಸ್ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಟೈಮ್ ಇಟ್ಕೊಳ್ಳಿ. ಯಾಕೆಂದರೆ ಅರ್ಜೆಂಟಾಗಿ ಟ್ರೈನ್ ಬುಕ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಒಂದು ಅರ್ಧ ದಿನ 3/4 ದಿನ ಎಕ್ಸ್ಟ್ರಾ ಬಫರ್ ಝೋನ್ ಅಂತ ಇಟ್ಕೊಂಡಿರಿ.
ಯಾಕೆಂದರೆ ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಇಲ್ಲಿ ತುಂಬಾ ಕೆಲವೊಮ್ಮೆ ರಶ್ ಇರುತ್ತೆ, ಅಂಥ ಟೈಮ್ನಲ್ಲಿ ಕ್ಲೋಸ್ ಮಾಡ್ತಿರ್ತಾರೆ ಸ್ಪೆಷಲ್ ಪೂಜೆಗಳಿದ್ದಿದ್ದ ದಿನ. ಈಗ ದರ್ಶನ ಮುಗಿಸ್ಕೊಂಡು ಪಂಬಾ ನದಿ ಹತ್ರ ಮತ್ತೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಚೆಂಗನೂರಿನತ್ತ. ಚೆಂಗನೂರಿಗೆ ಬಸ್ ಇದೆಯಂತೆ. ಪಂಬಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಚೆಂಗನೂರಿಗೆ ಬಸ್ನಲ್ಲಿ ಹೋಗ್ತೀವಿ. ಅಲ್ಲಿಂದ ನಮ್ಮ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಪಂಬಾಯಿಂದ ಚೆಂಗನೂರಿಗೆ 360 ರೂಪಾಯಿ ಇಬ್ಬರಿಗಾಗಿದೆ. ಈಗ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಪ್ರಸ್ತುತ ಚೆಂಗನೂರಿನ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲಿಗೆ ನಮ್ಮ ಶಬರಿಮಲೆ ಯಾತ್ರೆ ಕಂಪ್ಲೀಟ್ ಆಯಿತು. ನೀವೇನಾದರೂ ಚೆಂಗನೂರಿಗೆ ಡೈರೆಕ್ಟ್ ಆಗಿ ಬಂದರೆ ಇಲ್ಲೇ ಪಂಬಾ ಬಸ್ ಇದೆ ನೋಡಿ. ಇದು ಚೆಂಗನೂರು ರೈಲ್ವೆ ಸ್ಟೇಷನ್. ಇಲ್ಲಿ ಕಾಣ್ತಿದ್ದಲ್ಲ, ಇದೆಲ್ಲ ಪಂಪಾಗೆ ಹೋಗೋ ಬಸ್ಸಸ್ಸು. ಫ್ರೀಕ್ವೆಂಟ್ ಆಗಿರುತ್ತೆ ಬಸ್ಸು. ಆರಾಮಾಗಿ ನೀವು ಇಲ್ಲಿ ಬಂದು ಇಲ್ಲಿಂದ ಪಂಪಾಗೆ ಹೋಗ್ಬೋದು. ಇದು ಚೆಂಗನೂರು ರೈಲ್ವೆ ಸ್ಟೇಷನಿಂದನೇ ಬಸ್ ಇರುತ್ತೆ. ನೀವೇನಾದರೂ ಜಾಸ್ತಿ ಜನ ಬಂದರೆ ನಿಮಗೆ ಪ್ರೀಪೇಡ್ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇರುತ್ತೆ ಚೆಂಗನೂರಿನಿಂದ. ನೋಡಿ, ಇದೆಲ್ಲ ಟ್ಯಾಕ್ಸಿ ಅವೈಲೇಬಲ್ ಇರೋದು. ನೀವು ಇಲ್ಲೇ ಬಂದು ಬುಕ್ ಮಾಡಿಕೊಂಡು ಆರಾಮಾಗಿ ಶಬರಿಮಲೆ ಯಾತ್ರೆನ ಆರಾಮಾಗಿ ಮಾಡ್ಕೋಬೋದು. ಟ್ರೈನ್ ಬರೋದಕ್ಕೆ ಇನ್ನೂ ಆಲ್ಮೋಸ್ಟ್ 3 hours ಇದೆ. ಇಲ್ಲಿ ಒಂದು ವಿಶೇಷವಾದ ಮಹಾದೇವನ ದೇವಸ್ಥಾನ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 800 meters ಆಗುತ್ತೆ ಇಲ್ಲಿಂದ. ಬಸ್ಸಸ್ ಇದೆ, ಪಂಬಾ ಅಂತ ಸ್ಪೆಷಲ್ ಅಂತ ಹಾಕಿದ್ದಾರೆ ನೋಡಿ, ಪಂಬಾ ಸ್ಪೆಷಲ್ ಅಂತ. ಅರೌಂಡ್ 170 rupees ಚಾರ್ಜ್ ಆಗುತ್ತೆ ಇಲ್ಲಿಂದ. ಇವಾಗ ಪ್ರಸ್ತುತ ನಾವು ಚೆಂಗನೂರಿನ ಮಹಾದೇವನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮಹಾದೇವನ ದೇವಸ್ಥಾನ ಅಂದರೆ ಪರಮಶಿವನ ದೇವಸ್ಥಾನ. ಈಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇದು ಒನ್ ಆಫ್ ದ ಮೇಜರ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಚೆಂಗನೂರಿಗೆ ಯಾರಾದರೂ ನೀವು ಟ್ರೈನ್ನಲ್ಲಿ ಪಂಬಾಗೆ ಏನಾದರೂ ಹೋದರೆ ಈ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ. ತುಂಬ ವಿಶೇಷವಾದ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ, ಹಾಗೆ ತುಂಬ ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣಂತೆ. ಮೇ ಬಿ ದೇವ್ರನ್ನ ತೋರ್ಸೋದಕ್ಕಾಗೋದಿಲ್ಲ, ನಿಮಗೆ ದೇವಸ್ಥಾನದ ಪ್ರಾಂಗಣವನ್ನು ತೋರಿಸ್ಬೋದು. ಇದು ಟಿಪಿಕಲ್ ಕೇರಳ ಆರ್ಕಿಟೆಕ್ಚರ್ನಲ್ಲೇ ಇರುತ್ತೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ವಿಶೇಷವಾದ ಉತ್ಸವ ಇರೋ ಹಾಗಿದೆ ನೋಡಿ, ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ನೋಡಿ, ತುಂಬ ವಿಶಾಲವಾಗಿದೆ. ಸಖತ್ತು ದೊಡ್ಡ ದೇವಸ್ಥಾನ, ಇಲ್ಲಿಂದ ಇಲ್ಲಿ ತನಕ ಇದೆ. ತುಂಬ ವಿಶಾಲವಾಗಿದೆ. ಆ ಕಡೆ ಗೋಪುರ ತುಂಬ ದೊಡ್ಡದಾಗಿದೆ. ಬನ್ನಿ ಫ್ರಂಟ್ ಗೋಪುರ ಹೋಗೋಣ. ಮೇ ಬಿ ನಾವು ಬ್ಯಾಕ್ ಸೈಡ್ ಬಂದಿದ್ದು ಅನ್ಸುತ್ತೆ. ಫ್ರಂಟ್ ಗೋಪುರದ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ವಾವ್, ನೋಡಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಇದು ಧ್ವಜಸ್ತಂಭ, ಇದು ಹಾಗೆ ವಿಶಾಲವಾದ ಗೋಪುರಗಳಿದೆ. ವಿಶೇಷವಾದ ಉತ್ಸವ ಬರ್ತಾ ಇದೆ ಇವಾಗ. ಇನ್ನು ನಿಮ್ಮಲ್ಲಿ ಸಾಕಷ್ಟು ಜನ ಅನ್ಕೋತೀರಾ ಈ ಥರ ಹೋಗೋದು ತುಂಬಾನೇ ಖರ್ಚಾಗತ್ತೆ ಅಂತ. ಬಟ್ ತುಂಬಾನೇ ಲಿಮಿಟೆಡ್ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದು. ನಮಗೆ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಕೇವಲ 3000 rupees ಆಯಿತು. ನಮಗೆ 2.5 days ಅಂತ ತಗೋಬಹುದು. ನಾವು ಗುರುವಾರ ಸಂಜೆ ಹೊರಟಿದ್ದು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ನಾವು ಬೆಂಗಳೂರನ್ನ ತಲುಪ್ತೀವಿ. ಈ 2 days ಟ್ರಿಪ್ಪಿಗೆ ನಮಗೆ 3000 rupees ಆಯಿತು. ಇದರಲ್ಲಿ ಮುಕ್ಕಾಲು ಭಾಗ ನಮಗೆ ಟ್ರೈನ್ ಫೇರೇ ಆಗೋಯ್ತು. ಯಾಕಂದರೆ ನಾವು AC ಕ್ಲಾಸ್ನಲ್ಲಿ ಹೋಗಿದ್ದು. ನೀವೇನಾದರೂ ನಾರ್ಮಲ್ ಸ್ಲೀಪರ್ ಕ್ಲಾಸ್ನಲ್ಲಿ ಹೋದರೆ ಇನ್ನೂ ಕಡಿಮೆ ಬೆಲೆಗೆ ನೀವು ಯಾತ್ರೆನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅರೌಂಡ್ ನೀವು 2000 ಒಳಗಡೆ ಈ ಯಾತ್ರೆನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನಾವು AC ಕ್ಲಾಸ್ನಲ್ಲಿ ಬಂದಿದ್ದರಿಂದ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಹಾಗೆ ನಮಗೆ ಸನ್ನಿಧಾನಂನಲ್ಲೇ ಪ್ರತಿಯೊಂದು ಊಟ ತಿಂಡಿ ಎಲ್ಲ ಫ್ರೀ ಆಗಿ ಇರೋದ್ರಿಂದ ಅದರದ್ದು ಎಕ್ಸ್ಪೆನ್ಸಸ್ ಕೂಡ ಇರೋದಿಲ್ಲ. ನಾವು ರೂಮ್ ಮಾಡಿದ್ವಿ. ರೂಮ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ನಮಗೆ ಟೋಟಲ್ ಆಗಿ ಅರೌಂಡ್ 3000 rupees ಖರ್ಚಾಯ್ತು ಅಷ್ಟೇ. ಇಲ್ಲಿ ಇನ್ನೂ ಒಂದು ವಿಶೇಷವಾದ ಪ್ರತೀತಿ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಗುಲ್ಗಂಜಿಗಳು ಇರುತ್ತೆ ನೋಡಿ, ಗುಲ್ಗಂಜಿ ಹಾಕಿದ್ದಾರೆ. ಇದನ್ನು ಧ್ವಜಸ್ತಂಭಕ್ಕೆ ಎಸೆದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ನೋಡಿ, ಇಲ್ಲಿ ಗುಲ್ಗಂಜಿ ಬೀಜನ ತೆಗೆದುಕೊಂಡಿದ್ದೀನಿ. ನಮಸ್ಕಾರ ಮಾಡಿಬಿಟ್ಟು ಆ ಧ್ವಜಸ್ತಂಭಕ್ಕೆ ಹಾಕಬೇಕು. ಕಡೆಗೂ ಮಹಾದೇವನ ದರ್ಶನ ಆಯಿತು. ಇನ್ನು ಇಲ್ಲಿಂದ ನಾವು ಚೆಂಗನೂರಿನ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ಮ ಟ್ರೈನಲ್ಲಿ ಪ್ರಯಾಣ ಬೆಂಗಳೂರಿನತ್ತ ಸಾಗುತ್ತೆ. ರಾತ್ರಿ 8 ಗಂಟೆಗೆ ಕರೆಕ್ಟಾಗಿ ಚೆಂಗನೂರಿಗೆ ಟ್ರೈನ್ ಬರುತ್ತೆ, ಹುಮ್ಸಫರ್ ಎಕ್ಸ್ಪ್ರೆಸ್ ಅಂತ. ಇದು ಕೊಚ್ಚಿವೇಲಿಯಿಂದ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು ನಾಳೆ SMVT ಬೆಳಗ್ಗೆ
ಅರೌಂಡ್ 9 ಗಂಟೆಗೆ ಸೇರುತ್ತೆ, 9ರಿಂದ 10 ಗಂಟೆಗೆ ಸೇರುತ್ತೆ. 9 ಗಂಟೆಗೆ KR ಪುರಂ ಅಂತ ಹೇಳ್ತಿದ್ದಾರೆ, 10 ಗಂಟೆಗೆ SMBT ಅಂತ ಹೇಳ್ತಿದ್ದಾರೆ. 9 ಗಂಟೆಗೆ ನಾವು KR ಪುರಂನ ರೀಚ್ ಆಗಿಬಿಡ್ತೀವಿ. ಇದೆಲ್ಲ ಇವತ್ತಿನ ವ್ಲಾಗ್ ಆಗಿತ್ತು. ನೀವು ಇಲ್ಲಿ ತನಕ ನಮ್ಮ ವ್ಲಾಗ್ನ ನೋಡ್ತಿದ್ದೀರಾ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಮುಂದಿನ ಹೊಸ ಜಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ.